ವೀಕ್ಷಕರೇ ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜುವಲ್ 24x7 ಪ್ರಸ್ತುತಪಡಿಸುವಂತಹ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗದ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮಗೆ ಯಾವಾಗಲೂ ಕೂಡ ಸ್ಕ್ಯಾನಿಂಗ್ ಅಂತ ಹೇಳಿದರೆ MRI ಸ್ಕ್ಯಾನಿಂಗ್ ಇರ್ಬೋದು, ಅಲ್ಟ್ರಾಸೌಂಡ್ ಹೇಳ್ಬೋದು, ಇದೆಲ್ಲ ವಿಷಯವನ್ನು ಕೇಳುವಾಗ ಸಂಶಯಗಳು ಜಾಸ್ತಿ ಮತ್ತು ತಲೆಬಿಸಿಯೂ ಕೂಡ ಜಾಸ್ತಿ ಆಗಿರ್ತದೆ. ಹಾಗಿರುವಾಗ ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಈ ಎಲ್ಲ ವಿಷಯಗಳ ಮಾಹಿತಿಯನ್ನು ಕೊಡಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಅಮಲ್ಪಾಡಿ ಮೆಡಿಕಲ್ ಸೆಂಟರ್ನ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ನವೀನ್ ಬಲ್ಲಾಳ್ ಸರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ನಮಸ್ಕಾರ ಡಾಕ್ಟರ್. ಮುಖ್ಯವಾಗಿ ರೇಡಿಯಾಲಜಿಸ್ಟ್ ಅಂತ ಹೇಳಿ ನಾವು ಕರಿತೇವೆ. ಸೊ ರೇಡಿಯಾಲಜಿಸ್ಟ್ ಅಂತ ಹೇಳಿದ್ರೆ ಏನೋ ಸ್ಕ್ಯಾನ್ ಮಾಡ್ತಾರೆ ಇವರು ಅಂತ ಹೇಳುವಂಥದ್ದು ಒಂದು ಕಲ್ಪನೆ ನಮಗೆ. ಸೊ ರೇಡಿಯಾಲಜಿಸ್ಟ್ ಅಂತ ಹೇಳಿ ನಾವು ಯಾರನ್ನ ಕರಿತೇವೆ ಅಂತ ಹೇಳಿ ಫಸ್ಟ್ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ನೀವು? ಓಕೆ, ಈಗ ಮೆಡಿಸಿನ್ ಅಂತ ಹೇಳುವಾಗ ಅದರಲ್ಲಿ ಬೇರೆ ಬೇರೆ ಬ್ರಾಂಚ್ಗಳಿರ್ತದೆ, ವಿಭಾಗಗಳಿರ್ತದೆ. ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ENT, ಆಫ್ಥಾಲ್ಮಾಲಜಿ, ಕಣ್ಣಿನದ್ದು, ಕಿವಿಯದ್ದು, ಈ ಥರದೆಲ್ಲ ವಿಭಾಗಗಳಿರ್ತದೆ. ಅದೇ ರೀತಿ ರೇಡಿಯಾಲಜಿ ಅಂತ ಹೇಳುವಂಥದ್ದು ಒಂದು ವಿಭಾಗ. ಅದು ಏನು ಮಾಡ್ತೇವೆ ಅಂತ ಹೇಳಿದ್ರೆ MBBS ಆದ ನಂತರ ನಾವು MD ಇರ್ಬೋದು, DMRD ಇರ್ಬೋದು, ಒಂದು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಮಾಡುವಾಗ ನಾವು ರೇಡಿಯಾಲಜಿ ಸಬ್ಜೆಕ್ಟನ್ನು ತಗೊಂಡಿರ್ತೇವೆ. ರೇಡಿಯಾಲಜಿಯಲ್ಲಿ ರೇಡಿಯಾಲಜಿ ವರ್ಡ್ ಹೇಗೆ ಬಂತು ಅಂತ ಹೇಳಿದ್ರೆ, ರೇಡಿಯಾಲಜಿ ಅಂದರೆ ರೇಡಿಯೇಷನಿಗೆ ಸ್ಟಡಿ ಅಂತ ಹೇಳಿಕೊಂಡದ್ದು. ಮುಂಚಿನ ಕಾಲದಲ್ಲಿ ಎಕ್ಸ್ರೇ ಮಾತ್ರ ಇತ್ತು, ಆ ಟೈಮ್ನಲ್ಲಿ ರೇಡಿಯಾಲಜಿ ಅಂತ ಹೆಸರಿಟ್ಟಿದ್ದಾರೆ. ಈಗ ಅದಕ್ಕೆ ರೇಡಿಯಾಲಜಿ ಆ್ಯಂಡ್ ಇಮೇಜಿಂಗ್ ಅಂತ ಹೇಳ್ತೇವೆ. ಅದರಲ್ಲಿ ಎಲ್ಲ ಬೇರೆ ಬೇರೆ ಮೊಡ್ಯಾಲಿಟೀಸ್ಗಳು ಬರ್ತದೆ. ಸೊ ಈ ಸ್ಕ್ಯಾನ್ ಮಾಡುವಂಥದ್ದು, ಎಕ್ಸ್ರೇ ಮಾಡುವಂಥದ್ದು, ಅದರ ಬಗ್ಗೆ ನಾವು ವಿಷಯಗಳನ್ನು ಹೆಚ್ಚಾಗಿ ಅಧ್ಯಯನ ಮಾಡಿಬಿಟ್ಟು ಅದರಲ್ಲಿ ನಾವು ಒಂದು ಎಕ್ಸ್ಪರ್ಟೈಸನ್ನು ಮಾಡ್ಕೊಳ್ತೇವೆ, ತಜ್ಞತೆಯನ್ನು ಪಡ್ಕೊಳ್ತೇವೆ. ಅಂಥವರಿಗೆ ನಾವು ರೇಡಿಯಾಲಜಿಸ್ಟ್ ಅಂತ ಹೇಳುವಂಥದ್ದು. ಸೊ ನಮ್ಮ ಕೆಲಸ ಏನಿರ್ತದೆ ಅಂತ ಹೇಳಿದರೆ, ಪೇಷಂಟ್ಗಳು ಬಂದಾಗ ಅವರಿಗೆ ಯಾವ ಸ್ಕ್ಯಾನ್ಗಳು ಬೇಕು ಅಂತ ಹೇಳುವಂಥದ್ದು ನಿಮ್ಮ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ಸ್ಗಳು ಡಿಸೈಡ್ ಮಾಡಿರ್ತಾರೆ. ಅವರು ಇಂಥ ಸ್ಕ್ಯಾನ್ಗಳು ಬೇಕು ಅಂತ ಹೇಳಿರ್ತಾರೆ. ಆ ಸ್ಕ್ಯಾನ್ಗಳನ್ನು ಮಾಡಿ ಅದರಲ್ಲಿ ಏನೆಲ್ಲ ಪತ್ತೆ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಒಂದು ರಿಪೋರ್ಟ್ ಅಂತೇಳಿ ಮಾಡಿ ಕೊಡ್ತೇವೆ. ಆ ರಿಪೋರ್ಟನ್ನು ಮತ್ತೆ ನಿಮ್ಮ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ಗೆ ಪುನಃ ತೋರಿಸಿದಾಗ ಅವರಿಗೆ ಇದರಲ್ಲಿ ಏನು ಪತ್ತೆ ಆಗಿದೆ ಅಂತ ಹೇಳುವಂಥ ವಿಚಾರಗಳು ತಿಳಿದಿರ್ತದೆ. ಅವರು ಮೊದಲೇ ಪೇಷಂಟನ್ನು ಪರೀಕ್ಷೆ ಮಾಡಿರ್ತಾರೆ, ಅದರಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೊಂಡಿರ್ತಾರೆ. ಎಲ್ಲವನ್ನು ಗಮನಕ್ಕೆ ತಗೊಂಡು ಅದೇ ರೀತಿ ರಕ್ತ ಪರೀಕ್ಷೆ ಅಥವಾ ಇತ್ತ ಲ್ಯಾಬ್ ಟೆಸ್ಟ್ಗಳನ್ನು ಮಾಡಿಸಿರ್ತಾರೆ. ಎಲ್ಲವನ್ನೂ ಅನಲೈಸ್ ಮಾಡಿಬಿಟ್ಟು ಅದನ್ನೆಲ್ಲ ಒಂದು ಕಲೆ ಹಾಕಿಕೊಂಡು ಏನು ತೊಂದರೆ, ಇನ್ನು ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋದ್ರಲ್ಲಿ ಅವರಿಗೆ ನಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ಇರ್ಬೋದು, ಎಕ್ಸ್ರೇ ರಿಪೋರ್ಟ್ ಇರ್ಬೋದು, MRI ರಿಪೋರ್ಟ್ ಅನುಕೂಲ ಕೊಡ್ತದೆ. ಓಕೆ, ನಾನು ಆವಾಗಲೇ ಹೇಳಿದಾಗೆ ಈ ಒಂದು ಸ್ಕ್ಯಾನಿಂಗ್ ಅಂತ ಹೇಳಿದ ಕೂಡಲೇ ಮತ್ತು ಈ ಒಂದು MRI ಸ್ಕ್ಯಾನಿಂಗ್ ಅಂತ ಹೇಳಿದ ಕೂಡಲೇ ನಾವು ಟೆನ್ಷನ್ ಆಗ್ತೇವೆ. ನಮ್ಗೆ ಏನು ಅಂತಲೇ ಗೊತ್ತಿರೋದಿಲ್ಲ ಯಾವ ರೀತಿಯಲ್ಲಿ ಸ್ಕ್ಯಾನಿಂಗ್ ಇರ್ತದೆ ಅಂತ. ಈ ಒಂದು ಬೇರೆ ಬೇರೆ ಸ್ಕ್ಯಾನಿಂಗ್ಗಳ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನೀವು ಹೇಳೋದು ಕರೆಕ್ಟ್. ಟೆನ್ಷನ್ ಎರಡು ವಿಧದಲ್ಲಿ ಆಗ್ತದೆ. ಒಂದು ಎಕ್ಸ್ರೇಯಿಂದ ಏನೋ ತೊಂದರೆ ಆಗಿಬಿಡ್ತದೆ, MRIಯಿಂದ ಏನೋ ತೊಂದರೆ ಆಗಿಬಿಡ್ತದೆ ಅಂತ ಒಂದು. ಇನ್ನೊಂದು ಖರ್ಚುಗಳು ಜಾಸ್ತಿ. ನಮ್ಮ ಫೀಲ್ಡ್ನಲ್ಲಿ ಸ್ವಲ್ಪ ಬಿಲ್ ದೊಡ್ಡದಾಗ್ತದೆ ಅಂತ ಹೇಳಿದರೆ, ಮೆಷಿನ್ಗಳು ಕಾಸ್ಟ್ಲಿ ಇರೋದ್ರಿಂದ ಬಿಲ್ಗಳು ದೊಡ್ಡದಾಗಲೇಬೇಕಾಗ್ತದೆ. ಈಗ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಟಿಕೆಟಿನ ದರ ಜಾಸ್ತಿ ಇರ್ತದೆ. ಅದೇ ನೀವು ಸೆಕೆಂಡ್ ಕ್ಲಾಸ್ ಟ್ರೈನಿಗೆ ಹೋದರೆ ಕಮ್ಮಿ ಆಗ್ತದೆ. ಅದೇ ರೀತಿ ಯಾವ ಉಪಕರಣಗಳನ್ನು ಉಪಯೋಗಿಸ್ಕೊಂಡು ನಾವು ಏನು ಸ್ಕ್ಯಾನ್ ಮಾಡ್ತೇವೆ ಅದರದ್ದು ಖರ್ಚುಗಳನ್ನು ನೋಡಿಕೊಂಡು ನಾವು ಪೇಷಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಲೇಬೇಕಾಗತ್ತೆ. ಇಲ್ಲದ್ರೆ ಯಾವುದೇ ಸಂಸ್ಥೆ ನಡೆಸಲಿಕ್ಕೆ ಬರುವುದಿಲ್ಲ. ಸೊ ಬೇರೆ ಬೇರೆ ವಿಧಾನಗಳೇನು ಅಂತ ಕೇಳಿದ್ರಿ. ಅದರಲ್ಲಿ ಫಸ್ಟಿಗೆ ನಮ್ಮ ಹಿಸ್ಟಾರಿಕಲಿ ನೋಡುವಾಗ ಮೊದಲು ಸ್ಟಾರ್ಟ್ ಆಗೋದು ಎಕ್ಸ್ರೇ ಅಂತ ಹೇಳುವಂಥದ್ದು ಕ್ಷಕಿರಣ ಅಂತ ಹೇಳ್ತಾರೆ. ಅದು ಸಾಧಾರಣ ಒಂದು ಸಂಶೋಧನೆ ಆಗಿಬಿಟ್ಟು ಸಾಧಾರಣ ಹೆಚ್ಚು ಕಮ್ಮಿ 125 ವರ್ಷಗಳಾಗಿದೆ. ರಾಂಟ್ಜನ್ ಅಂತ ಹೇಳುವಂಥ ಒಂದು ಫಿಸಿಸಿಸ್ಟ್ ಅವರು ಅದನ್ನು ಕಂಡು ಹಿಡಿದದ್ದು. ಎಕ್ಸ್ರೇ ಅಂತ ಹೇಳಿದರೆ ಈಗ ಒಂದು ನಾವು ನೋಡುವಾಗ ನಮಗೆ ಬೆಳಕು ಬರ್ತದೆ. ಬೆಳಕು ಒಂದು ರೇ ಅಂತ ಹೇಳಿದರೆ ಒಂದು ಕಿರಣ. ನಮಗೆ ಕಾಣುವ ಕಿರಣಗಳನ್ನು ನಾವು ಬೆಳಕು ಅಂತ ಹೇಳ್ತೇವೆ. ಕಾಣದ ಕಿರಣಗಳು ಇರ್ತದೆ. ನಿಮ್ಗೆ ಗೊತ್ತಿರ್ಬೋದು, ಅಲ್ಟ್ರಾವೈಲೆಟ್, ಇನ್ಫ್ರಾರೆಡ್ ಅಂತದೆಲ್ಲ ಕೇಳಿರ್ತೀರಿ. ಅದೇ ರೀತಿ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವಿನ ಸ್ಪೆಕ್ಟ್ರಮ್ನಲ್ಲಿ ಒಂದು ಎಕ್ಸ್ರೇ ಅಂತ ಹೇಳುವಂಥದ್ದು ಒಂದು ಪರ್ಟಿಕ್ಯುಲರ್ ಸ್ಪೆಕ್ಟ್ರಮ್. ಅದರದ್ದು ಏನು ಗುಣ ಅಂತ ಹೇಳಿದರೆ, ಅದು ಲೈಟಿನ ರೀತಿಯಲ್ಲಿ ತುಂಬ ಫಾಸ್ಟಾಗಿ ಹೋಗ್ತದೆ, ಸ್ಟ್ರೈಟ್ ಲೈನಲ್ಲಿ ಹೋಗ್ತದೆ, ಬಗ್ಗುವುದಿಲ್ಲ. ಅಪರೂಪದಲ್ಲಿ ಬಗ್ಗುವ ಕಂಡೀಷನ್ಗಳು ಬೇರೆ ಇರ್ತದೆ, ಅದು ಪ್ರಶ್ನೆ ಬೇರೆ. ಸಾಮಾನ್ಯವಾಗಿ ಸ್ಟ್ರೈಟ್ ಲೈನಲ್ಲಿ ಹೋಗ್ತದೆ. ಅದು ದೇಹದ ಮುಖಾಂತರ ಪಾಸ್ ಆಗ್ತದೆ. ಸೊ ನಮ್ಮ ದೇಹ ಅದಕ್ಕೆ ಈಗ ಗ್ಲಾಸಿನ ಮುಖಾಂತರ ಹೇಗೆ ಬೆಳಕು ಹೋಗ್ತದೆ ಅದೇ ರೀತಿ ನಮ್ಮ ದೇಹದ ಮುಖಾಂತರ ಅದು ಪಾಸ್ ಆಗ್ತದೆ. ಆದರೆ ಪಾಸ್ ಆಗುವಾಗ ನಮ್ಮ ದೇಹದಲ್ಲಿರುವ ವಿವಿಧ ಏನು ಭಾಗಗಳು ಉಂಟಲ್ಲ ಅದಕ್ಕೆ ಅದರದ್ದೇ ಆದ ಒಂದು ಡೆನ್ಸಿಟಿ, ಸಾಂದ್ರತೆ ಇರ್ತದೆ. ಸಾಂದ್ರತೆ ಜಾಸ್ತಿ ಇರುವಂಥ ಭಾಗಗಳು ಎಕ್ಸ್ರೇಯನ್ನು ತಡೆ ಹಿಡಿತದೆ ತಕ್ಕ ಮಟ್ಟಿಗೆ. ಸಾಂದ್ರತೆ ಕಮ್ಮಿ ಇರುವಂಥ ದೇಹದ ಭಾಗಗಳು ಎಕ್ಸ್ರೇಯನ್ನು ಪಾಸ್ ಆಗಲಿಕ್ಕೆ ಬಿಡ್ತದೆ. ಇದರಿಂದ ಏನಾಗುತ್ತೆ, ಒಂದು ಶ್ಯಾಡೋ ಆಗ್ತದೆ. ಈಗ ನೀವು ಇದರಲ್ಲಿ TVಯಲ್ಲೆಲ್ಲ ನೋಡಿರ್ಬೋದು, ಶ್ಯಾಡೋ ಆರ್ಟ್ ಅಂತ ಹೇಳಿ ನೋಡಿದ್ದೀರಿ. ಸೊ ನಮ್ಮ ಕೈಯಲ್ಲಿ ನಾವು ಏನೇನೋ ಒಂದು ಡಿಸೈನ್ ಮಾಡಿ ಅದು ಗೋಡೆ ಮೇಲೆ ಒಂದು ಚಿತ್ರ ಬರುವ ರೀತಿ ಮಾಡ್ತೇವೆ. ಇದು ಒಂದು ರೀತಿ ಶ್ಯಾಡೋ ಆರ್ಟ್ ಇದ್ದಾಗೆ. ಬಟ್ ಬೆಳಕಿನ ಬದಲಿಗೆ ನಾವು ಎಕ್ಸ್ರೇಯನ್ನು ಯೂಸ್ ಮಾಡ್ತೇವೆ. ಎಕ್ಸ್ರೇ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಏನು ಬೆಳಕಿನ ರೀತಿಯ ಅದು ಕಿರಣಗಳು ದೇಹದ ಮುಖಾಂತರ ಪಾಸ್ ಆಗಿಬಿಟ್ಟು ಅದು ಏನು ಗೋಡೆ ಬದಲಿಗೆ ನಮ್ಮಲ್ಲಿ ಎಕ್ಸ್ರೇ ಫಿಲ್ಮ್ ಅಥವಾ ಎಕ್ಸ್ರೇ ಕ್ಯಾಸೆಟ್ ಅಂತ ಇರ್ತದೆ, ಅದರಲ್ಲಿ ಬೀಳುತ್ತೆ. ಅದನ್ನು ನಾವು ಕಂಪ್ಯೂಟರ್ನಲ್ಲಿ ಹಾಕಿ ನೋಡ್ಬೋದು ಅಥವಾ ಫಿಲ್ಮಲ್ಲಿ ಪ್ರಿಂಟ್ ಮಾಡಿ ನೋಡ್ಬೋದು. ಅದರಿಂದ ದೇಹದ ಒಳಗಿರುವಂಥ ಏನು ಕಾಯಿಲೆಗಳು ಇರ್ಬೋದು ಅದನ್ನು ಪತ್ತೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಕ್ಸ್ರೇಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ,
ಕೆಲವು ವಿಚಾರಗಳನ್ನು ವಿವರವಾಗಿ ನೋಡ್ಲಿಕ್ಕೆ ಬರ್ತದೆ, ಕೆಲವು ವಿಚಾರಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಲಿಮಿಟೇಷನ್ಸ್ ಇರ್ತದೆ. ಹಾಗಾಗಿ ಇತರ ವಿಧಾನಗಳು ಬೇಕಾಗ್ತದೆ. ಇತರ ವಿಧಾನಗಳಲ್ಲಿ ಒಂದು ಅಲ್ಟ್ರಾಸೌಂಡ್ ಅಂತ ಹೇಳುವಂಥದ್ದು. ಅಲ್ಟ್ರಾಸೌಂಡು ಮೊಡ್ಯಾಲಿಟಿಯಲ್ಲಿ ನಾವು ಎಕ್ಸ್ರೇಯನ್ನು ಯೂಸ್ ಮಾಡೋದು ಅಲ್ಲ. ಸೌಂಡ್ ಅಂತ ಹೇಳಿದರೆ ಶಬ್ದ. ಸೊ ಶಬ್ದದಲ್ಲೂ ಈಗ ಅದೇ ರೀತಿ ನಮಗೆ ಕೇಳೋದಕ್ಕೆ ಒಂದು ಫ್ರೀಕ್ವೆನ್ಸಿ ಅಂತ ಇರ್ತದೆ. ಒಂದು 20,000 ರಿಂದ 20,000 ಹರ್ಟ್ಸ್ ಫ್ರೀಕ್ವೆನ್ಸಿ ಇರುವಂಥ ಏನು ತರಂಗಗಳು ನಮಗೆ ಕಿವಿಗೆ ಕೇಳಿಸ್ಕೊಡ್ತದೆ. ಅದೇ ಪ್ರಾಣಿಗಳಿಗೆ ಅದರದ್ದು ತರಂಗ ಬೇರೆ ಇರ್ತದೆ. ಈಗ ನಾಯಿಗಳಿಗೆ ನಮಗೆ ಕೇಳದೇ ಇರುವಂಥದ್ದು ಕೇಳುವಂಥದ್ದು ಇರ್ತದೆ. ಅದೇ ರೀತಿ ಈ ಸೌಂಡ್ ವೇವ್ಸ್ಗಳು ಬೇರೆ ಬೇರೆ ಫ್ರೀಕ್ವೆನ್ಸಿಲಿ ಇರ್ತದೆ. ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಏನು ಯೂಸ್ ಮಾಡ್ತೇವೆ ಅಂತ ಹೇಳಿದರೆ ಮೆಗಾ ಹರ್ಟ್ಸ್ ಅಂತ ಹೇಳ್ತೇವೆ, ಮಿಲಿಯನ್ಸ್ ಆಫ್ ಹರ್ಟ್ಸ್ ಇದು ಫ್ರೀಕ್ವೆನ್ಸಿಯನ್ನು ಯೂಸ್ ಮಾಡ್ತೇವೆ. ಅದನ್ನು ದೇಹದ ಒಳಗೆ ಪಾಸ್ ಮಾಡ್ತೇವೆ. ಅದರ ಒಳಗಿಂದ ಪ್ರತಿಧ್ವನಿಯಾಗಿ ಬರುವಂಥ ಏನು ಸೌಂಡ್ ವೇವ್ಸ್ ಇರ್ತದಲ್ಲ, ಅದನ್ನು ನಮ್ಮ ಮೆಷಿನಿಂದ ನಾವು ಕ್ಯಾಪ್ಚರ್ ಮಾಡಿಬಿಟ್ಟು ಅದರಿಂದ ಒಂದು ಚಿತ್ರವನ್ನು ಕ್ರಿಯೇಟ್ ಮಾಡ್ತೇವೆ. ಕಂಪ್ಯೂಟರ್ನಲ್ಲಿ ಚಿತ್ರ ಆಗ್ತದೆ. ಆ ಚಿತ್ರದಿಂದ ನಮಗೆ ರಿಯಲ್ ಟೈಮ್ನಲ್ಲಿ ಒಳಗೆ ಆಗುಹೋಗುಗಳನ್ನು ನಮಗೆ ನೋಡಲಿಕ್ಕೆ ಆಗ್ತದೆ. ಹಾಗಂತ ನಿಜವಾಗಿ ನೋಡಿದರೆ ಎಷ್ಟು ಗೊತ್ತಾಗ್ತದೆ ಅಷ್ಟು ಪೂರ್ತಿ ಗೊತ್ತಾಗೋದಿಲ್ಲ, ಬಟ್ ತುಂಬ ವಿಚಾರಗಳಿಗೆ ಗೊತ್ತಾಗುತ್ತೆ. ಸಮಥಿಂಗ್ ಲೈಕ್ ನೀವು ಕಂಪ್ಯಾರಿಸನ್ಗೆ ಹೇಳೋದಾದರೆ, ಈಗ ನಿಮಗೆ ರಾಡಾರ್ ಸಿಸ್ಟಮ್ ಅಂತ ಗೊತ್ತುಂಟು. ಶತ್ರುವಿನ ವಿಮಾನ ಎಲ್ಲಿ ಬರ್ತಾ ಉಂಟು ಅಥವಾ ನಮ್ಮದೇ ಒಂದು ಪ್ರಯಾಣಿಕರು ಪ್ರಯಾಣ ಮಾಡುವಂಥ ವಿಮಾನಗಳು ಎಲ್ಲಿ ಹೋಗ್ತಾ ಉಂಟು ಅಂತ ಕೆಳಗಡೆಯಿಂದ ನಮಗೆ ನೋಡ್ಲಿಕ್ಕೆ ಆಗ್ತದೆ. ಐಡೆಂಟಿಫೈ ಮಾಡಲಿಕ್ಕೆ ರಾಡಾರ್ ಸಿಸ್ಟಮ್ ಅಂತ ಇರ್ತದೆ. ಅಲ್ಲಿಯೂ ನಾವು ಏನು ಯೂಸ್ ಮಾಡ್ತೇವೆ, ಸೌಂಡನ್ನೇ ಯೂಸ್ ಮಾಡೋದು. ಅದು ಫ್ರೀಕ್ವೆನ್ಸಿ ಬೇರೆ. ಅದು ವಿಮಾನಕ್ಕೆ ಹೊಡೆದು ಬಿಟ್ಟು ಅದು ವಾಪಸ್ ಬರ್ತದೆ. ವಾಪಸ್ ಬರುವಾಗ ಯಾವ ಡೈರೆಕ್ಷನಿಂದ ನಮಗೆ ಪ್ರತಿಧ್ವನಿ ಬರ್ತದೆ, ಹಾಗಾಗಿ ಅಲ್ಲಿ ಏನು ಉಂಟು ಅಂತ ಹೇಳುವಂಥದ್ದು ನಾವು ಕಂಡುಹಿಡ್ತೇವೆ. ಅದೇ ರೀತಿ ಸಮುದ್ರದಲ್ಲೂ ಅಷ್ಟೇ, ಸಮುದ್ರದ ಆಳದ ನೋಡೋದಕ್ಕೆ ಅಥವಾ ಸಬ್ಮೆರಿನ್ ಐಡೆಂಟಿಫೈ ಮಾಡೋದಕ್ಕೆ ಸೋನಾರ್ ಸಿಸ್ಟಮ್ ಅಂತ ಇರುತ್ತೆ. ಅದೇ ಟೆಕ್ನಾಲಜಿಯನ್ನು ನಾವು ದೇಹದ ಒಳಗೆ ಯೂಸ್ ಮಾಡುವಂಥದ್ದು, ಬಟ್ ಫ್ರೀಕ್ವೆನ್ಸಿ ಬೇರೆ. ಆ ಫ್ರೀಕ್ವೆನ್ಸಿ ಬೇರೆ, ನಮ್ಮ ಫ್ರೀಕ್ವೆನ್ಸಿ ಬೇರೆ. ನಮ್ಮದು ಫ್ರೀಕ್ವೆನ್ಸಿ ಇಸ್ ವೆರಿ ಹೈ. ಆದರೆ ನಮ್ಮಲ್ಲಿ ಹೈ ಫ್ರೀಕ್ವೆನ್ಸಿ ಆದ ತಕ್ಷಣ ಅದಕ್ಕೆ ಪೆನೆಟ್ರೇಷನ್ ಮಾಡೋದಕ್ಕೆ ಜಾಸ್ತಿ ಆಗೋದಿಲ್ಲ, ನಮ್ಮ ದೇಹದೊಳಗೆ ಹೋಗಿ ಬರ್ತದೆ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಂಥ ಸೌಂಡ್ ಅಲ್ಲ ಅದು. ಆ ಚಿತ್ರವನ್ನು ನಾವು ಅನಲೈಸ್ ಮಾಡ್ತೇವೆ. ಅದರಲ್ಲಿ ಪುನಃ ದೇಹದ ಬೇರೆ ಬೇರೆ ಭಾಗಗಳನ್ನು ನಾವು ಸ್ಕ್ಯಾನ್ ಮಾಡಲಿಕ್ಕೆ ಬರ್ತದೆ. ಕಣ್ಣಿನಿಂದ ಹಿಡಿದು ಕಾಲಿನ ತನಕ ಬೇರೆ ಬೇರೆ ದೇಹ ಅಂಗಗಳಿಗೆ ನಾವು ಸ್ಕ್ಯಾನ್ ಮಾಡಲಿಕ್ಕೆ ಬರ್ತದೆ. ಅದು ಅಲ್ಟ್ರಾಸೌಂಡ್ ಆಯಿತು. ಅದೇ ರೀತಿ ಇನ್ನೊಂದು CT ಸ್ಕ್ಯಾನ್ ಅಂತ ಹೇಳುವಂಥದ್ದು. CT ಸ್ಕ್ಯಾನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅದರಲ್ಲೂ ಕೂಡ ನಾವು ಎಕ್ಸ್ರೇನೇ ಯೂಸ್ ಮಾಡ್ತೇವೆ, ಮಾಮೂಲಿ ಎಕ್ಸ್ರೇ ಥರನೇ. ಏನು ವ್ಯತ್ಯಾಸ ಅಂತ ಹೇಳಿದರೆ, ಎಕ್ಸ್ರೇಯಲ್ಲಿ ಒಂದು ನಿಮಗೆ ನೆರಳು ಬೀಳುವಂಥದ್ದು, ಒಂದು ದಿಕ್ಕಿನಲ್ಲಿ ಮಾತ್ರ ಬರುವಂಥದ್ದು, 2 ಡೈಮೆನ್ಷನಲ್ ಇಮೇಜ್ ಅಂತ ಹೇಳ್ತೇವೆ. ಆದರೆ ನಿಮಗೆ 3 ಡೈಮೆನ್ಷನಲ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ, ಈ ಎಕ್ಸ್ರೇ ಬೀಮನ್ನು ದೇಹದ ಬೇರೆ ಬೇರೆ ಒಂದು ಮನುಷ್ಯನ ಸುತ್ತಿನಲ್ಲಿ ಬೇರೆ ಬೇರೆ ಜಾಗದಲ್ಲಿ ಎಕ್ಸ್ರೇಯನ್ನು ನಮ್ಮ ದೇಹದ ಮುಖಾಂತರ ಪಾಸ್ ಮಾಡಿ ಅದನ್ನು ಡಿಟೆಕ್ಟ್ ಮಾಡಿ ಕಂಪ್ಯೂಟರ್ನಲ್ಲಿ ಅನಲೈಸ್ ಮಾಡಿಕೊಂಡು ಅದರಿಂದ ಒಂದು 3 ಡೈಮೆನ್ಷನಲ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತೇವೆ. ಅದಕ್ಕೆ ಹೆಸರು CT ಸ್ಕ್ಯಾನ್ ಅಂತ, ಕಂಪ್ಯೂಟರ್ ಟೊಮೋಗ್ರಫಿ ಅಂತ ಹೇಳ್ತಾರೆ. ಅದು ಮಾಡಿಫೈಡ್ ಟೆಕ್ನಿಕ್ ಆಫ್ ದಿ ಎಕ್ಸ್ರೇ. ಆದರೆ ಮಾಮೂಲಿ ಎಕ್ಸ್ರೇಗಿಂತ CT ಸ್ಕ್ಯಾನಲ್ಲಿ ತುಂಬ ಜಾಸ್ತಿ ವಿಚಾರಗಳನ್ನು ನೋಡ್ಲಿಕ್ಕೆ ಬರ್ತದೆ. ಮೆದುಳು ಇರ್ಬೋದು, ದೇಹದ ಒಳಗಿನ ಬೇರೆ ಬೇರೆ ಇಲ್ಲಿ ಅಬ್ಡಮನ್ ಇದ್ದು, ಲಿವರ್ ಇರ್ಬೋದು, ಕಿಡ್ನೀಸ್ ಇರ್ಬೋದು, ಇಂಥದ್ದನ್ನೆಲ್ಲ ನೋಡ್ಲಿಕ್ಕೆ ಬರ್ತದೆ. ಅದೇ ರೀತಿ MRI ಅಂತ ಇನ್ನೊಂದು ಟೆಕ್ನಿಕ್ ಉಂಟು. ಅದರಲ್ಲಿ ಏನು ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ ಹೇಳಿದರೆ, ಮ್ಯಾಗ್ನೆಟ್ ಅಂತ ಹೇಳಿದ್ರೆ ನಿಮ್ಗೇನು ಗೊತ್ತು, ಎಲ್ಲ ಕಡೆ ನೀವು ನೋಡಿರ್ತೀರಿ, ಕನ್ನಡದಲ್ಲಿ ಅಯಸ್ಕಾಂತ ಅಂತ ಹೇಳ್ತಾರೆ, ಮ್ಯಾಗ್ನೆಟ್ ಅಂತ ಹೇಳಿ. ಆ ಮ್ಯಾಗ್ನೆಟಿಕ್ ಪ್ರಿನ್ಸಿಪಲ್ಸನ್ನು ನಾವು ಯೂಸ್ ಮಾಡಿಕೊಂಡು ಚಿತ್ರಗಳನ್ನು ಮಾಡುವಂಥದ್ದು. ಯಾಕೆಂದರೆ ನಮ್ಮ ದೇಹದ ಒಳಗಡೆ ಬೇಕಾದಷ್ಟು ನೀರಿನ ಅಂಶ ಇರ್ತದೆ, 70% ನೀರು ಇರ್ತದೆ. ನೀರಿನಲ್ಲಿ ಹೈಡ್ರೋಜನ್, ದಟ್ ಇಸ್ ಕಾಲ್ಡ್ H2O. ಸೊ 2 ಹೈಡ್ರೋಜನ್ ಒಂದು ಆಕ್ಸಿಜನ್ ಆಗಿ ವಾಟರ್ ಆಗುವಂಥದ್ದು. ಹೈಡ್ರೋಜನ್ ಅಂತ ಹೇಳಿದರೆ ಅದರಲ್ಲಿ ಪ್ರೋಟಾನ್ ಅಂತ ಇರ್ತದೆ. ಪ್ರೋಟಾನ್ ಅಂತ ಹೇಳುವಂಥ ಏನು ಅಂಶ ಇದೆ ನಮ್ಮ ಆ್ಯಟಮ್ನಲ್ಲಿ, ಅದು ಒಂದು ಮ್ಯಾಗ್ನೆಟ್ ಥರ ಬಿಹೇವ್ ಮಾಡ್ತದೆ. ಸೊ ಅದಕ್ಕೆ ನೀವು ಹೊರಗಿನಿಂದ ಮ್ಯಾಗ್ನೆಟಿಕ್ ಇಂಟರ್ಫಿಯರೆನ್ಸ್ ಅಂತ ಹೇಳುವಂಥದ್ದು ಏನು, ಅದಕ್ಕೆ ನಾವು ರೇಡಿಯೋ ಫ್ರೀಕ್ವೆನ್ಸಿ ಕಾಯಿಲ್ ಅಂತ ಹೇಳಿ ಏನು ಹೇಳ್ತೇವೆ, ಅದರಿಂದ ಪ್ರಕಾರ ನಾವು ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ಬೇಕಾದ ಆಲ್ಟ್ರೇಷನ್ಸ್ ಎಲ್ಲ ಮಾಡಿಕೊಂಡು ನಾವು ಅದರಿಂದ ಈ ಒಂದು ಸಿಗ್ನಲ್ ಬರೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆ ಸಿಗ್ನಲ್ ರೇಡಿಯೋ ಸಿಗ್ನಲ್ ಅಂತ ಹೇಳ್ತೇವೆ. ಅದನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ಅದರಿಂದ ಒಂದು ಚಿತ್ರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆ ಪ್ರಯತ್ನಕ್ಕೆ ನಾವು ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ ಹೇಳುವಂಥದ್ದು. ಅದರಲ್ಲೂ ಅಷ್ಟು ದೇಹದ ಒಳಗಿನ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ. MRIಯಲ್ಲಿ CT ಸ್ಕ್ಯಾನ್ಗಿಂತಲೂ ಜಾಸ್ತಿ ವಿಚಾರಗಳನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಸೊ ಇವತ್ತಿನ ರೇಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಹೇಳುವಾಗ ಜಾಸ್ತಿ ವಿವರವಾಗಿ ನೋಡುವಂಥ ಟೆಸ್ಟ್ ಅಂತ ಹೇಳುವಂಥದ್ದು MRI ಅಂತ. ಹಾಗಂತ ಅದೇ ಬೆಸ್ಟ್ ಅಂತಲ್ಲ, ಕೆಲವೊಮ್ಮೆ ನಮಗೆ ಮಾಮೂಲಿ ಇರುವಂಥದ್ದು ಬೇಕಾಗ್ತದೆ. ಈಗ ನೀವು ಉದಾಹರಣೆಗೆ ಹೇಳೋದಾದರೆ, ನಿಮಗೆ ವಿಮಾನದಲ್ಲಿ ಹೋಗ್ಲಿಕ್ಕೆ ಆಗ್ತದೆ, ರೈಲಲ್ಲಿ ಹೋಗ್ಲಿಕ್ಕೆ ಆಗ್ತದೆ, ಬಸ್ನಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಆದರೆ ನಿಮಗೆ ನಿಮ್ಮ ಮನೆಯಿಂದ ಹತ್ತಿರದ ಅಂಗಡಿಗೆ ಹೋಗಬೇಕಾದ್ರೆ ನೀವು ಒಂದು 2 ವೀಲರ್ ಅಥವಾ 4 ವೀಲರ್ ಹೋಗ್ಬಾರ್ದು, ವಿಮಾನದಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ಅದೇ ನಿಮಗೆ ಪ್ರದೇಶಕ್ಕೆ ಹೋಗಬೇಕಾದ್ರೆ ವಿಮಾನ ಅಥವಾ ಹಡಗಿನಲ್ಲಿ ಹೋಗಬೇಕಾಗ್ತದೆ. ಅದೇ ರೀತಿ ನಮಗೆ ಯಾವ ಕಾರಣಕ್ಕೆ ನಾವು ಟೆಸ್ಟ್ ಮಾಡ್ತೇವೆ, ಏನನ್ನು ಹುಡುಕ್ತಾ ಇದ್ದೇವೆ, ಅದಕ್ಕೆ ಸರಿಯಾಗಿ ನಾವು ಯಾವ್ಯಾವ ಮೊಡಾಲಿಟಿ ಬೇಕು ಅಂತ ನಾವು ಉಪಯೋಗ ಮಾಡಬೇಕಾಗ್ತದೆ. ಸುಮ್ಮನೆ ಕುತೂಹಲಕ್ಕೋಸ್ಕರ ನಾವು ದೊಡ್ಡ ಸ್ಕ್ಯಾನ್ ಮಾಡುವ ಅಂತ ಹೇಳುವಂಥದ್ದು ಸರಿಯಲ್ಲ, ಅಗತ್ಯ ನೋಡಿಕೊಂಡು ಮಾಡುವಂಥದ್ದು. ಅದರಿಂದಾಗಿ ನಮ್ಮ ಏನು ಕಾಯಿಲೆಗಳು ಎಲ್ಲಿದೆ, ಏನಿದೆ, ಎಷ್ಟರ ಮಟ್ಟಿಗೆ ಸ್ಪ್ರೆಡ್ ಆಗಿದೆ, ಇಂಥ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳುವಾಗ ನಿಮ್ಮ ಟ್ರೀಟ್ಮೆಂಟ್ ಕೊಡುವ ಡಾಕ್ಟರ್ಸ್ಗೆ ಅದನ್ನು ಪ್ಲ್ಯಾನ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಓಕೆ. ಹಾಗೆ ಡಾಕ್ಟರ್, ಈ MRI ಸ್ಕ್ಯಾನ್ ಅಂತ ಹೇಳುವಂಥದ್ದು ರೀಸೆಂಟ್ ಆಗಿ ನಾವು ಕೇಳ್ತಾ ಬರುವಂಥದ್ದು. ಸೊ ಇದು ಯಾವಾಗ ಬೆಳಕಿಗೆ ಬಂತು ಅಂತ ಹೇಳ್ತೀವಿ? MRI ಒಂದು 40 ವರ್ಷದಿಂದ
ಅದು ಚಾಲ್ತಿಯಲ್ಲಿದೆ. ಈಗ ನಾನು MBBS ಸ್ಟೂಡೆಂಟ್ ಇರಬೇಕಾದ್ರೆ ಆ ಟೈಮ್ನಲ್ಲಿ ಅದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಓಕೆ MRI ಅಂಥೇಳಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಬಂದದ್ದು. ಬಟ್ ಅದರಲ್ಲಿರುವ ಏನು ಫಿಸಿಕ್ಸ್ ಪ್ರಿನ್ಸಿಪಲ್ಸ್ ಉಂಟಲ್ಲ, ಅದು ಫಿಸಿಕ್ಸ್ ಇಂಜಿನಿಯರಿಂಗ್ನಲ್ಲಿರೋರು ಇರ್ಬೋದು, ಫಿಸಿಕ್ಸ್ ಸ್ಪೆಷಲಿಸ್ಟ್ನವರಿಗೆ ಗೊತ್ತಿತ್ತು. ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಅಂತ ಹೇಳುವಂಥ ಒಂದು ಫಿನಾಮಿನನ್ ಗೊತ್ತಿತ್ತು. ಅದನ್ನು ನಮ್ಮ ದೇಹದ ಒಳಗೆ ಅದನ್ನು ಉಪಯೋಗಿಸುವಂಥ ಒಂದು ಸಾಮರ್ಥ್ಯವನ್ನು ನಾವು ಕಂಡುಹಿಡಿದದ್ದು ಹೆಚ್ಚು ಕಮ್ಮಿ 40 ವರ್ಷದ ಹಿಂದೆ. ಮತ್ತು ಕ್ರಮೇಣ ಅದು ಡೆವಲಪ್ ಆಗಿ ಎಲ್ಲ ದೇಶಗಳಿಗೂ ಸ್ಪ್ರೆಡ್ ಆಗಿ, ಫಾರ್ ಎಕ್ಸಾಂಪಲ್ ಉಡುಪಿ ಅಂತ ಒಂದು ಜಿಲ್ಲೆಗೆ ಬಂದದ್ದು ಹೆಚ್ಚು ಕಮ್ಮಿ ಒಂದು 25 ವರ್ಷದ ಹಿಂದೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಎಲ್ಲ ಒಂದು ರೇಡಿಯೇಷನ್ ಏನು ಇರ್ತದೆ ಇದೆಲ್ಲ ಮನುಷ್ಯನ ದೇಹದೊಳಗೆ ಒಂದು ಬೆಳಕಿನ ಶಕ್ತಿಯನ್ನು ಹಾಕ್ತೇವೆ ಅಂತ ಹೇಳುವಾಗ ನಮಗೆ ಅದರಲ್ಲಿ ಹೆಚ್ಚಿನ ಒಂದು ಭಯ ಕಂಡು ಬರುವಂಥದ್ದು ಸಾಮಾನ್ಯ. ಸೊ ಇದು ಎಷ್ಟು ಸುರಕ್ಷಿತ ಅಂತ ನೀವು ಹೇಳ್ತೀರಾ? ಕರೆಕ್ಟ್, ನಾನು ಅದರ ಬಗ್ಗೆ ಹೇಳ್ತೇನೆ. ಈಗ ರೇಡಿಯೇಷನ್ ಅಂತ ಇರುವಂಥದ್ದು ಒಂದು ಮಾಮೂಲಿ ಎಕ್ಸ್ರೇಯಲ್ಲಿ ರೇಡಿಯೇಷನ್ ಬರ್ತದೆ, CT ಸ್ಕ್ಯಾನಲ್ಲಿ ರೇಡಿಯೇಷನ್ ಬರ್ತದೆ. ಅದೇ ರೀತಿ ಕೆಲವು ಹಲ್ಲಿಗೆ ಬೇಕಾಗಿ ನಾವು OPG ಅಂತ ಮಾಡ್ತೇವೆ, ಆರ್ಥೋ ಪ್ಯಾಂಟೋಮೋಗ್ರಾಮ್ ಅಂತ ಹೇಳ್ತೇವೆ, ಅದರಲ್ಲೂ ಕೂಡ ಎಕ್ಸ್ರೇಸ್ ಇರ್ತದೆ. ಈ ಎಕ್ಸ್ರೇಸ್ ಎಲ್ಲೆಲ್ಲಿ ಉಂಟಾ ಅಲ್ಲಿ ನಮಗೆ ರೇಡಿಯೇಷನ್ ಅಂತ ಹೇಳ್ತೇವೆ. ರೇಡಿಯೇಷನ್ ಅಂತ ಹೇಳಿದರೆ ಅದಕ್ಕೆ ಒಂದು ಅಯನೈಸಿಂಗ್ ರೇಡಿಯೇಷನ್ ಕೆಪಬಿಲಿಟೀಸ್ ಇರ್ತದೆ. ಅದರಿಂದಾಗಿ ನಮ್ಮ ಒಳಗಿನ ಏನು ಅಣುಗಳಿರ್ತದೆ ಅದರಲ್ಲಿ ವ್ಯತ್ಯಾಸ ಮಾಡಿಬಿಟ್ಟು ಅದರಿಂದಾಗಿ ಆರೋಗ್ಯಕ್ಕೆ ಹಾನಿ ಮಾಡುವಂಥ ಒಂದು ಕೆಪಬಿಲಿಟೀಸ್ ಇರ್ತದೆ. ಆದರೆ ಸಣ್ಣ ಪ್ರಮಾಣದಲ್ಲಿ ಅದು ಏನು ತೊಂದರೆ ಕೊಡೋದಿಲ್ಲ. ಈಗ ನೀವು ಮನೆಯಲ್ಲಿ ಕೂತ್ರೂ ಕೂಡ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ಇರ್ತದೆ. ನಮ್ಮ ವಿಶ್ವದಲ್ಲಿ ಅಥವಾ ಯೂನಿವರ್ಸ್ನಲ್ಲಿ ರೇಡಿಯೇಷನ್ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರ್ತದೆ. ಸೊ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಎಕ್ಸ್ಪೋಸ್ ಆಗಿರ್ತೇವೆ. ಆದರೆ ಎಕ್ಸ್ರೇ ಮೆಷಿನಲ್ಲಿ ನಾವು ಹೋಗಿ ನಾವು ಟೆಸ್ಟ್ ಮಾಡುವಾಗ ನಮಗೆ ರೇಡಿಯೇಷನ್ ಬರುವಂಥದ್ದು ಇರ್ತದೆ. ಆದರೆ ಅಪರೂಪದಲ್ಲಿ ವರ್ಷಕ್ಕೊಮ್ಮೆ 2 ಸತಿಯೊಮ್ಮೆ ಕಾಯಿಲೆ ಬಂದಾಗ ನಮಗೆ ಹೋದವರಿಗೆ ಏನು ಅಂಥದ್ದೇನು ತೊಂದರೆ ಕೊಡೋದಿಲ್ಲ. ಎಕ್ಸ್ರೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥ ಏನು ತಂತ್ರಜ್ಞರು ಇರ್ತಾರಲ್ಲ, ಅವರು ತುಂಬ ಜಾಗ್ರತೆ ಮಾಡಬೇಕಾಗ್ತದೆ. ಯಾಕೆಂದರೆ ಪ್ರತಿದಿನ ಅವರು ಎಕ್ಸ್ರೇ ರೂಮ್ನಲ್ಲಿ ಇರ್ತಾರೆ. ಅವರಿಗೆ ಪ್ರೊಟೆಕ್ಷನ್ಗಳು ಜಾಸ್ತಿ ಬೇಕಾಗ್ತದೆ ಹೊರತು ಪೇಷಂಟ್ಗಳಿಗೆ ಅಷ್ಟೇನು ಹೆದರುವಂಥದ್ದೇನಿಲ್ಲ. ಹಾಗಂತ ನಾವು ಅದನ್ನು ಉದಾಸೀನ ಮಾಡುವಾಗಿಲ್ಲ. ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಇರ್ಬೋದು ಅಥವಾ ಹೆಂಗಸರಿಗೆ ಇನ್ನು ಏನೋ ಗರ್ಭ ನಿಂತಿರಬಹುದು ಅಂಥೇಳಿ ಅನುಮಾನ ಇರುವಂಥ ಹೆಂಗಸರಲ್ಲಿ ಅಂಥವರಿಗೆ ನಾವು ಸ್ಕ್ಯಾನ್ ಮಾಡಬೇಕಾದ್ರೆ ನಾವು ತುಂಬ ಜಾಗ್ರತೆ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು 25-30 ವರ್ಷದ ಮಹಿಳೆ, ಅವರು ಮದುವೆ ಆಗಿರ್ತಾರೆ, ಇನ್ನೂ ಮಗು ಆಗಬೇಕು ಅಂತ ಆಲೋಚನೆ ಇಡ್ತಾರೆ. ಅಂಥವರು ಒಂದು ಮಾಮೂಲಾಗಿ ಒಂದು ಎಕ್ಸ್ರೇ ಮಾಡಿಸಬೇಕು ಅಂತ ಹೇಳುವಾಗ ನಾವು ಮೊದಲೇ ಆಲೋಚನೆ ಮಾಡಬೇಕು, ಅವರಿಗೆ ಪ್ರೆಗ್ನೆನ್ಸಿ ಇರಬಹುದಾ, ಪ್ರೆಗ್ನೆನ್ಸಿ ಇದ್ದರೆ ಆ ಬೆಳೆಯುತ್ತಿರುವ ಏನು ಭ್ರೂಣಕ್ಕೆ ತೊಂದರೆ ಆಗುತ್ತಾ, ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗ್ತದೆ. ಅವರಿಗೆ ಅಡಲ್ಟ್ಸಿಗೆ ಅಷ್ಟೇನು ತೊಂದರೆ ಕೊಡೋದಿಲ್ಲ ಅದು. ಆದರೆ ಈ ಬೆಳವಣಿಗೆ ಆಗ್ತಾ ಇರುವಂಥ ಮಗುಗೆ ಎಸ್ಪೆಷಲಿ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಇನಿಷಿಯಲಿ 1.5 ತಿಂಗಳು ಸಮಯದಲ್ಲಿ ದೇಹದ ಅಂಗಗಳು ಉತ್ಪತ್ತಿಯಾಗುವಂಥ ಒಂದು ಸಮಯದಲ್ಲಿ ಆ ಟೈಮ್ನಲ್ಲಿ ರೇಡಿಯೇಷನ್ ಬಂದರೆ ತೊಂದರೆ ಕೊಡ್ಬೋದು. ಯಾಕೆಂದರೆ ಸಣ್ಣ ಮಗು ಬೆಳವಣಿಗೆ ಆಗ್ತಾ ಇರೋ ಮಗು ಒಂದು ಹೂವಿನ ಹಾಗೆ. ನಾವು ದೊಡ್ಡವರು ಅಂತ ಹೇಳುವಾಗ ನಾವು ಸ್ವಲ್ಪ ಅದಕ್ಕೆ ನಮಗೆ ಶಕ್ತಿ ಇರ್ತದೆ, ಆ ಸಣ್ಣ ಮಗುವಿಗೆ ಶಕ್ತಿ ಇರೋದಿಲ್ಲ, ಸೊ ತಡ್ಕೊಳ್ಳುವ ಶಕ್ತಿ ಇರೋದಿಲ್ಲ. ಹಾಗಾಗಿ ನಾವು ಅದಕ್ಕೆ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ತೊಂದರೆ ಆಗದಾಗಿ ನೋಡುವಂಥದ್ದು. ಸಣ್ಣ ಮಕ್ಕಳಿಗೆ ತುಂಬ ಅಗತ್ಯ ಇದ್ದರೆ ಮಾತ್ರ ನಾವು ಎಕ್ಸ್ರೇ ಟೆಸ್ಟ್ಗಳನ್ನು ಮಾಡುವಂಥ ಸಿಚುವೇಶನ್ ಇದ್ದರೆ ಮಾಡಬೇಕು. ಇಲ್ಲದಿದ್ದರೆ ನಾವು ಬೇರೆ ಏನೋ ಆಲ್ಟರ್ನೇಟಿವ್ ಉಂಟಾ ನೋಡ್ಬೋದು. ಅದೇ ಅಲ್ಟ್ರಾಸೌಂಡ್ MRIಯಲ್ಲಿ ಯಾವುದೇ ರೀತಿಯ ರೇಡಿಯೇಷನ್ ಇರುವುದಿಲ್ಲ. ಹಾಗಾಗಿ ಅದರಲ್ಲಿ ನಮಗೇನು ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಪ್ರೆಗ್ನೆನ್ಸಿ ಇರುವವರಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನು ಮಾಡಲಿಕ್ಕಾಗ್ತದೆ, MRI ಮಾಡಲಿಕ್ಕಾಗ್ತದೆ. ಸೊ ಅದರಲ್ಲಿ ಏನು ಭಯ ಅಂತ ಪಡುವಂಥದ್ದು ಏನಿರೋದಿಲ್ಲ. ಆದರೆ MRIಯಲ್ಲಿ ಕೆಲವರಿಗೆ ಏನು ಭಯ ಆಗುತ್ತೆ ಅಂತ ಹೇಳಿದ್ರೆ, MRI ಸ್ಕ್ಯಾನ್ ಮಾಡುವಾಗ ಒಂದು ಗೂಡಿನ ಒಳಗೆ ಹಾಕಿದ ಒಂದು ಅನುಭವ ಬರ್ತದೆ, ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳ್ತಾರೆ. ಸೊ ಅಂಥ ತೊಂದರೆಗಳು ಕೆಲವರಿಗೆ ಕಾಣಿಸ್ಕೊಳ್ತದೆ. ಅಂಥವರಿಗೆ ಸ್ವಲ್ಪ ನಾವು ಧೈರ್ಯ ಹೇಳಬೇಕಾಗ್ತದೆ, ಅಥವಾ ನಿದ್ದೆ ಬರೋದಕ್ಕೆ ಏನಾದ್ರು ಸ್ವಲ್ಪ ಮಾತ್ರೆ ಕೊಡುವಂಥದ್ದು ಅಥವಾ ಇಂಜೆಕ್ಷನ್ ಕೊಡುವಂಥ ಅಗತ್ಯ ಕೆಲವೊಮ್ಮೆ ಬೀಳ್ತದೆ. ಅದರ್ವೈಸ್ ಭಯಪಡುವಂಥದ್ದು, ಸೈಡ್ ಎಫೆಕ್ಟ್ಸ್ ಬರುವಂಥದ್ದು MRI ಮತ್ತು ಅಲ್ಟ್ರಾಸೌಂಡಲ್ಲಿ ಅಂಥದ್ದು ಏನು ಇರುವುದಿಲ್ಲ. ಎಕ್ಸ್ರೇಯಲ್ಲೂ ಇವತ್ತಿನ ದಿವಸದ ಎಕ್ಸ್ರೇ ಮೆಷಿನ್ಗಳು, CT ಸ್ಕ್ಯಾನ್ ಮೆಷಿನ್ಗಳು ತುಂಬ ಒಂದು ನಿಖರವಾಗಿ ಆದಷ್ಟು ಕಮ್ಮಿ ರೇಡಿಯೇಷನಲ್ಲಿ ಕೆಲಸ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಪೇಷಂಟ್ಸ್ಗೆ ಬರೋದಿಲ್ಲ. ಆದರೆ ಅದರಲ್ಲಿ ಕೆಲಸ ಮಾಡುವಂಥ ತಂತ್ರಜ್ಞರಿಗೆ, ಟೆಕ್ನಾಲಜಿಸ್ನವರಿಗೆ ಬರುವ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ಅವರು ಅದಕ್ಕೆ ಬೇಕಾದ ಪ್ರೊಟೆಕ್ಷನ್ ಇರ್ಬೋದು, ಲೆಡ್ ಗ್ಲಾಸ್ನ ಹಿಂದೆ ನಿಂತು ಕೆಲಸ ಮಾಡುವಂಥದ್ದು, ಆ ರೀತಿಯ ಜಾಗ್ರತೆ ಮಾಡುವಂಥದ್ದು. ಮತ್ತು ಅವರಿಗೊಂದು ಬ್ಯಾಜ್ ಕೊಟ್ಟಿರ್ತೇವೆ, ಅದರಲ್ಲಿ ಅವರಿಗೆ 1 ತಿಂಗಳಲ್ಲಿ ಎಷ್ಟು ಎಕ್ಸ್ಪೋಜರ್ ಆಗಿದೆ, ಜಾಸ್ತಿ ಎಕ್ಸ್ಪೋಜರ್ ಆದರೆ ಅವರು ಸ್ವಲ್ಪ ರೆಸ್ಟ್ ಮಾಡಬೇಕಾಗ್ತದೆ, ಅಂದರೆ ಅಥವಾ ಎಕ್ಸ್ರೇ ಡಿಪಾರ್ಟ್ಮೆಂಟಿಂದ ಬಿಟ್ಟು ಬೇರೆ ಕಡೆ ಕೆಲಸ ಮಾಡಬೇಕಾಗ್ತದೆ. ಈ ರೀತಿಯ ಜಾಗ್ರತೆ ಮಾಡುವಂಥ ಕ್ರಮಗಳನ್ನೆಲ್ಲ ನಾವು ವಹಿಸ್ಕೊಡ್ತೇವೆ. ಹೌದು, ಪೇಷಂಟ್ಸ್ಗಳಿಗೆ ಅಂಥದ್ದೇನು ಪ್ರಾಬ್ಲಮ್ಗಳು ಬರುವುದಿಲ್ಲ. ಯಾಕೆಂದರೆ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ನಮಗೆ ಆಲ್ರೆಡಿ ಬರ್ತಾ ಇರ್ತದೆ. ಮತ್ತು ಈಗಿನ ಮೆಷಿನ್ಗಳಲ್ಲಿ ರೇಡಿಯೇಷನ್ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಅಂಥದ್ದೇನು ವಿಶೇಷ ತೊಂದರೆ ಇಲ್ಲ. ಮುಂಚಿನ ಕಾಲದಲ್ಲಿ ಸುಮಾರು ಒಂದು 100 ವರ್ಷದ ಹಿಂದೆ ಅಥವಾ 75 ವರ್ಷದ ಹಿಂದೆ ಇರುವಂಥ ಎಕ್ಸ್ರೇ ಮೆಷಿನ್ಗಳಿಗೂ ಇವತ್ತಿಗೂ ಭಾರಿ ವ್ಯತ್ಯಾಸ ಇದೆ. ಆಗ ಸ್ವಲ್ಪ ಡೋಸೇಜ್ ಜಾಸ್ತಿ ಇತ್ತು, ಆಗ ಅವರಿಗೆ ತೊಂದರೆಗಳಾಗ್ಬೋದು ಅಂತ ಅಷ್ಟು ಅಂದಾಜು ಇಲ್ಲದೆ ಅವರು ಎಕ್ಸ್ರೇ ಮಾಡಿಕೊಂಡು ತೊಂದರೆ ಅನುಭವಿಸಿದ್ದು ಉಂಟು ಮುಂಚಿನ ಕಾಲದಲ್ಲಿ. ಬಟ್ ಈಗ ನಮಗೆ ಅದರ ಬಗ್ಗೆ ಗೊತ್ತಿರೋದ್ರಿಂದ ನಾವು ಆದಷ್ಟು ಜಾಗ್ರತೆಯಲ್ಲೇ ಮಾಡ್ತೇವೆ. ಎಷ್ಟು ನಮಗೆ ರೇಡಿಯೇಷನ್ ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಕಮ್ಮಿ ಮಾಡಿ ನಾವು ಟೆಸ್ಟ್ಗಳನ್ನು ಮಾಡಿ ಪೇಷಂಟಿನ ಸೇಫ್ಟಿಯನ್ನು ಕಾಯ್ಕೊಳ್ತೇವೆ.
ಡಾಕ್ಟರ್, ಹಾಗೆ ಈ ಒಂದು ಸಾಮಾನ್ಯ ಆರೋಗ್ಯ ಒಂದು ತಪಾಸಣೆಯಲ್ಲಿ ಸ್ಕ್ಯಾನಿಂಗ್ನ ಉಪಯೋಗ ಹೇಗಿರ್ತದೆ ಅಂತ ಹೇಳ್ಬೋದಾ? ಓಕೆ, ನೀವು ಹೇಳ್ತಂದ್ರೆ ರೂಟೀನ್ ಹೆಲ್ತ್ ಚೆಕಪ್ 40 ವರ್ಷ ಆದ ನಂತರ ಒಂದು ರೂಟೀನ್ ಆಗಿ ನಾವು ಒಂದು ಟೆಸ್ಟ್ಗಳು ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಪದ್ಧತಿ ಇದೆ. ಏನಾದರೂ ತೊಂದರೆಗಳಿದ್ದರೆ ನಮಗೆ ಬೇಗ ಗೊತ್ತಾಗಿಬಿಟ್ರೆ ಅದನ್ನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸುಲಭ ಆಗ್ತದೆ ಅಂತ ಹೇಳುವಂಥ ಒಂದು ಉದ್ದೇಶ ಈ ಇನ್ಶೂರೆನ್ಸ್ ಮಾಡುವ ಮುಂಚೆನೂ ಮಾಡುವಂಥದ್ದು ಇರ್ತದೆ. ಈವನ್ ಅದರ್ವೈಸ್ ಕೆಲವು ಕಂಪನಿಗಳದ್ದು ಬ್ಯಾಂಕ್ಗಳಲ್ಲಿ ವರ್ಷಕ್ಕೊಮ್ಮೆ ಮಾಡಿಸುವಂಥ ಒಂದು ಕ್ರಮ ಇರ್ತದೆ. ಸೊ ಅದರಲ್ಲಿ ಒಂದು ಜನರಲ್ ಎಕ್ಸಾಮಿನೇಷನ್ ಡೈರೆಕ್ಟಾಗಿ ಫಿಸಿಷಿಯನ್ಸ್ ಇರ್ಬೋದು, ಗೈನಕಾಲಜಿಸ್ಟ್ ಇರ್ಬೋದು, ಕಣ್ಣಿನ ಡಾಕ್ಟರ್ ಇರ್ಬೋದು, ಅವರು ಡೈರೆಕ್ಟಾಗಿ ಪರೀಕ್ಷೆ ಮಾಡುವಂಥದ್ದು ಭಾರಿ ಮುಖ್ಯ. ಅದನ್ನು ನೋಡಿರ್ತಾರೆ. ಅದಾದಮೇಲೆ ಎಕ್ಸ್ರೇ, ಚೆಸ್ಟ್ ಎಕ್ಸ್ರೇ ಅಂತ ಮಾಡ್ತೇವೆ. ಶ್ವಾಸಕೋಶದಲ್ಲಿ ಏನಾದರೂ ತೊಂದರೆಗಳು ಉಂಟಾ ನೋಡೋದಕ್ಕೆ, ಟ್ಯೂಬರ್ಕ್ಲೋಸಿಸ್ ಅಂತ ಕಾಯಿಲೆಗಳು ಏನಾದರೂ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಉಂಟಾ ನೋಡೋದಕ್ಕೆ ಚೆಸ್ಟ್ ಎಕ್ಸ್ರೇ ಮಾಡ್ತೇವೆ. ಅದೇ ರೀತಿ ಬೇರೆ ದೇಹದ ಎಕ್ಸ್ರೇಗಳು ಯೂಶಲಿ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಅಕಸ್ಮಾತ್ ಅವರಿಗೆ ಬೆನ್ನು ನೋವು ಉಂಟು ಅಂತ ಹೇಳಿದರೆ ಆಗ ನಾವು ಮಾಡ್ಬೋದು ಆ ರೀತಿ. ಆ ನಂತರ CT ಸ್ಕ್ಯಾನ್, MRI ಎಲ್ಲ ರುಟೀನ್ ಚೆಕಪ್ಗೆ ನಾವು ಮಾಡುವಂಥದ್ದಲ್ಲ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅನ್ನಾದರೆ ಮಾಡುವಂಥದ್ದು. ಲಿವರ್, ಕಿಡ್ನಿ ಎಲ್ಲ ಹೇಗೆ ಉಂಟು ನೋಡುವಂಥದ್ದಕ್ಕೆ ಮಾಡ್ಬೋದು. ಮತ್ತು ಹೆಂಗಸರಲ್ಲಿ ಅಗತ್ಯ ಇದ್ದರೆ ಬ್ರೆಸ್ಟಿಗೆ ಅಲ್ಟ್ರಾಸೌಂಡ್ ಮಾಡುವಂಥ ಕ್ರಮ ಇದೆ. ಸೊ ಅಗತ್ಯ ನೋಡಿಕೊಂಡು ಮಾಡುವಂಥದ್ದು. ಅದಕ್ಕೆ ಏನೇ ಒಂದು ಟೆಸ್ಟ್ ಮಾಡೋದಕ್ಕೂ ಅದಕ್ಕೊಂದು ಕಾರಣ ಬೇಕು. ಸುಮ್ಮನೆ ಕುತೂಹಲಕ್ಕೋಸ್ಕರ ಮಾಡುವಂಥದ್ದು ಸರಿಯಲ್ಲ. ಡಾಕ್ಟರ್, ಹಾಗೆ ಈ ಒಂದು ರೋಗಗಳನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಅದು ಹೃದಯದ ಸಮಸ್ಯೆ ಇರ್ಬೋದು ಅಥವಾ ಸ್ಟ್ರೋಕ್ ಇರ್ಬೋದು, ಹೀಗೆ ಬೇರೆ ಬೇರೆ ಸಮಸ್ಯೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಸ್ಕ್ಯಾನಿಂಗ್ ಮಾಡ್ತೇವೆ. ಸೊ ಅದು ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಪರಿಣಮಿಸ್ತದೆ ಹೇಳ್ತೀರಾ ನೀವು? ಈಗ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಟೆಸ್ಟ್ ಮಾಡಿದರೂ 100ಕ್ಕೆ 100 ನಮಗೆ ಪತ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 100ಕ್ಕೆ 100 ಮನುಷ್ಯನಿಗೆ ಗೊತ್ತಿರೋದಕ್ಕೆ ಸಾಧ್ಯವೇ ಇಲ್ಲ. 100ಕ್ಕೆ 100 ಭಗವಂತನಿಗೆ ಮಾತ್ರ ಗೊತ್ತಿರುವಂಥದ್ದು ಅಂತ ಹೇಳುವಂಥದ್ದು ನಾವೆಲ್ಲರೂ ಒಪ್ಪಬೇಕಾದ ವಿಚಾರ. ಅಕಸ್ಮಾತ್ ನೀವು ಭಗವಂತನ ನಂಬುವುದಿಲ್ಲ ಅಂತಾದರೆ ಪ್ರಕೃತಿ ನಮಗೆ ಗೊತ್ತಿಲ್ಲದ ನಮ್ಮ ವಿವೇಚನೆಗೆ ನಿಲುಕಾದ ತುಂಬ ವಿಚಾರಗಳು ಇರ್ತದೆ. ಸೊ ನಾವು ಏನು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೇವೆ ಎಲ್ಲರೂ ಸೇರಿ ಅದನ್ನು ಉಪಯೋಗಿಸ್ಕೊಂಡು ನಾವು ಈ ರೀತಿ ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡುವಂಥದ್ದು. ಪ್ರತಿಯೊಂದು ಟೆಸ್ಟಿನಲ್ಲೂ ನಮಗೊಂದು ಕೆಲವು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಾಗ್ತದೆ, ಕೆಲವು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ರೀತಿ ಇರ್ತದೆ. ಪೇಷಂಟಿನ ನಲ್ಲಿ ಏನು ಹಾರ್ಟಿನ ಸಮಸ್ಯೆ ಉಂಟು ಅಂತ ನಮಗೇನು ಅನುಮಾನ ಇರ್ತದೆ. ಹಾರ್ಟಿನಲ್ಲೂ ಬೇರೆ ಬೇರೆ ನಮೂನೆ ಕಾಯಿಲೆಗಳಿರ್ತದೆ. ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ಹಾರ್ಟಿಗೆ ನಾವು ಒಂದು ECG ಅಂತ ಮಾಡುವಂಥದ್ದು ಇರ್ತದೆ. ಅದರಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ನೋಡ್ತೇವೆ. ಸ್ಕ್ಯಾನ್ ಅಲ್ಲ ಅದು. ಸ್ಕ್ಯಾನ್ ಅಂತ ಹೇಳೋದಕ್ಕೆ ಎಕೋಕಾರ್ಡಿಯೋಗ್ರಫಿ ಅಂತ ಹೇಳ್ತೇವೆ. ಅದರಲ್ಲಿ ಹಾರ್ಟಿನದ್ದು 4 ಕೋಣೆಗಳು, ಅದರಲ್ಲಿರುವ ಕವಾಟಗಳು, ಹಾರ್ಟಿನ ಒಳಗೆ ರಕ್ತಚಲನೆ, ಹಾರ್ಟಿನ ಪಂಪಿಂಗ್ ಫಂಕ್ಷನ್, ಈ ಥರ ವಿಚಾರಗಳನ್ನು ನೋಡಲಿಕ್ಕಾಗ್ತದೆ. ರುಟೀನ್ ಚೆಕಪ್ನಲ್ಲೂ ಮಾಡುವಂಥ ಕ್ರಮ ಇದೆ. ಅದೇ ರೀತಿ ಹಾರ್ಟಿನ ಸಮಸ್ಯೆ ಡೌಟ್ ಇರುವಾಗಲೂ ಮಾಡುವಂಥ ಕ್ರಮ ಇರ್ತದೆ. ಇದರಲ್ಲಿ ಗೊತ್ತಾಗಿರೋ ವಿಚಾರ ಟ್ರೀಟ್ಮೆಂಟಿಗೆ ಸಾಕು ಅಂತ ಹೇಳಿದರೆ ಅಲ್ಲಿಗೆ ನಿಲ್ಲಿಸ್ತಾರೆ. ಅಕಸ್ಮಾತ್ ಇಲ್ಲ ಹಾರ್ಟಿನಲ್ಲಿ ಒಂದು ಲೆಫ್ಟ್ ವೆಂಟ್ರಿಕಲ್ ಒಂದು ಭಾಗ ಸರಿಯಾಗಿ ಕಂಟ್ರಾಕ್ಟ್ ಆಗ್ತಾ ಇಲ್ಲ, ಅಲ್ಲಿ ಏನಾದರೂ ರಕ್ತಚಲನೆ ಕಮ್ಮಿ ಇರ್ಬೋದು ಅಂತ ಹೇಳಿದರೆ ಕೊರೊನರಿ ಆರ್ಟರಿ ಆಂಜಿಯೋಗ್ರಾಮ್ ಮಾಡುವಂಥ ಕ್ರಮಗಳು ಇರ್ತದೆ. ಸೊ ಯೂಶಲಿ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್. ಒಂದು ಟೆಸ್ಟ್ಗಳನ್ನು ಮಾಡಿ ಅದರಲ್ಲಿ ಏನು ಇನ್ಫಾರ್ಮೇಷನ್ ಸಿಕ್ಕಿದೆ ನೋಡಿ ನಮಗದು ಸಾಕ, ಇನ್ನು ವಿಚಾರಗಳು ಬೇಕಾ ಬೇಡ ಅಂತ ಆಲೋಚನೆ ಮಾಡಿಕೊಂಡು ಮುಂದೆ ಹೋಗುವಂಥ ಕ್ರಮ ಅದು ಹಾರ್ಟಿನ ವಿಚಾರದಲ್ಲಿ. ಅದೇ ರೀತಿ ಬ್ರೈನಿಗೆ ವಿಚಾರ ಬರುವುದಾದರೆ, ಮೆದುಳಿನ ವಿಚಾರ ಬರುವುದಾದರೆ, ಈಗ ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸು ಅಥವಾ ಇಂಥ ಕಂಡೀಷನ್ಗಳಲ್ಲಿ ಸ್ಟ್ರೋಕ್ ಆದಾಗ ನಾವು CT ಸ್ಕ್ಯಾನ್ ಫಸ್ಟ್ ಮಾಡ್ತೇವೆ. CT ಸ್ಕ್ಯಾನ್ ಅಂತ ಹೇಳಿದರೆ ಅದು ಕ್ವಿಕ್ ಆಗಿ ಮಾಡಲಿಕ್ಕೆ ಆಗ್ತದೆ. ಮತ್ತು ಪೇಷಂಟ್ ಅಲ್ಲಾಡ್ತಾ ಇದ್ದರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಸ್ಕ್ಯಾನ್ ಮಾಡಲಿಕ್ಕೆ ಬರ್ತದೆ. MRIಗೆ ಪೇಷಂಟ್ನ ಕೋಆಪರೇಷನ್, ಅವರದ್ದು ಸಹಕಾರ ತುಂಬ ಬೇಕಾಗ್ತದೆ. ಪೇಷಂಟ್ಗಳು ಅವರ ಕಾಯಿಲೆಯಿಂದಾಗಿ ಬಳಲುತ್ತಾ ಅವರು ಸರಿಯಾಗಿ ಮಲಗಲಿಕ್ಕೆ ಆಗೋದಿಲ್ಲ, ಅಲ್ಲಾಡ್ತಾ ಇರ್ತಾರೆ, ಕೋಆಪರೇಟ್ ಮಾಡೋದಿಲ್ಲ ಅಂತೇಳಿ MRI ಮಾಡಲಿಕ್ಕೆ ಬರೋದಿಲ್ಲ. ಒಮ್ಮೆ ಸ್ಟೆಬಿಲೈಸ್ ಆದ ನಂತರ MRI ಮಾಡಿದರೆ CT ಸ್ಕ್ಯಾನ್ಗಿಂತಲೂ ಜಾಸ್ತಿ ವಿಚಾರಗಳು ನಮಗೆ ಮೆದುಳಿನ ಒಳಗಿರುವಂಥದ್ದು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಸೊ ಸ್ಟ್ರೋಕ್ ಅಂತ ಕಂಡೀಷನ್ಗಳು ಅಥವಾ ನ್ಯೂರಲಾಜಿಕಲ್ ಬ್ರೈನಿಗೆ ಎಫೆಕ್ಟ್ ಆಗುವಂಥ ಕಂಡೀಷನ್ಗೆ CT ಸ್ಕ್ಯಾನ್ ಮತ್ತು MRI ಅನುಕೂಲ ಆಗ್ತದೆ. ಹಾರ್ಟಿಗೆ ಎಕೋಕಾರ್ಡಿಯೋಗ್ರಫಿ ಅಂತ ಅನುಕೂಲ ಆಗ್ತದೆ. ಅದೇ ರೀತಿ ಲಿವರು, ಕಿಡ್ನಿ ಅಂಥದ್ದು ಏನಾದರೂ ತೊಂದರೆಗಳು ಉಂಟು ಅಂತ ಹೇಳಿದರೆ ಫಸ್ಟಿಗೆ ಅಲ್ಟ್ರಾಸೌಂಡ್ ಮಾಡಿ, ಅಲ್ಟ್ರಾಸೌಂಡ್ನಲ್ಲಿರೋ ತೊಂದರೆಗಳು, ಅದರಲ್ಲಿ ಏನು ಪತ್ತೆಯಾಗುವ ತೊಂದರೆಗಳು ಗೊತ್ತಾಯಿತು ಅಂತಾದರೆ ಅಲ್ಲಿಗೆ ಸಾಕಾಗ್ಬೋದು. ಅದರಲ್ಲಿರುವ ತೊಂದರೆಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರ ತಿಳ್ಕೊಳ್ಬೇಕು ಅಂತ ಅಗತ್ಯ ಇದ್ದರೆ ನಾವು CT ಸ್ಕ್ಯಾನ್ಗೆ ಹೋಗಬೇಕಾಗ್ತದೆ. ಆ ರೀತಿ. ಹಾಗೆ ಡಾಕ್ಟರ್, ಈ ಒಂದು ಡಯಾಬಿಟಿಸ್ ಇರ್ಬೋದು ಅಥವಾ BP, ಶುಗರ್ ಏನಾದರೂ ಇರ್ಬೋದು, ಸೊ ಅವರಿಗೆ ನೀವು ಯಾವ ರೀತಿಯಲ್ಲಿ ಹೇಳ್ತೀರಾ, ಸಜೆಸ್ಟ್ ಮಾಡ್ತೀರಾ? ಅಂದರೆ ಸ್ಕ್ಯಾನಿಂಗ್ನ ಅವಶ್ಯಕತೆ ಇರ್ತದ ಅವರಿಗೆ ಅಂತ? ಈ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್, ಹೈ BP ಯನ್ನು ಪತ್ತೆ ಮಾಡೋದಕ್ಕೆ ಸ್ಕ್ಯಾನ್ ಬೇಡ. BP ಉಂಟಾ ಇಲ್ವಂತ ಪತ್ತೆ ಮಾಡುವಾಗ ನೀವು BP ಅಪರೇಟಸ್ನಲ್ಲಿ ಅದನ್ನು ಕೈಗೆ ಅದನ್ನು ಏನು ಕಫನ್ನು ಕಟ್ಟಿಬಿಟ್ಟು BP ರೆಕಾರ್ಡ್ ಮಾಡುವಂಥ ಸಿಸ್ಟಮ್ ಇದೆ. ಅದರಲ್ಲಿ BP ಎಷ್ಟು ಉಂಟು ಅಂತ ಗೊತ್ತಾಗ್ತದೆ. ಬ್ಲಡ್ ಶುಗರ್ ನೋಡಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡಬೇಕಾಗ್ತದೆ. ಶುಗರ್, ಡಯಾಬಿಟೀಸ್ ಉಂಟಾ ಇಲ್ವಾ ಅಥವಾ ಯೂರಿನ್ ಟೆಸ್ಟ್ನಲ್ಲಿ ಸಕ್ಕರೆ ಅಂಶ ಉಂಟಾ ಅಂತ ಗೊತ್ತಾಗ್ತದೆ. ಆದರೆ ಈ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಹೇಳುವಂಥದ್ದು ಬರೀ ಒಂದು BP ಜಾಸ್ತಿ ಆಯಿತು, ಶುಗರ್ ಜಾಸ್ತಿ ಅಷ್ಟೇ ಅಲ್ಲ. ಅದನ್ನು ನಾವು ಕಂಟ್ರೋಲ್ ಮಾಡದೇ ಇದ್ದರೆ ಕಾಲಕ್ರಮೇಣ ಅದು ದೇಹದ ಎಲ್ಲ ಭಾಗಗಳಿಗೂ ತೊಂದರೆ ಕೊಡ್ತಾ ಇರ್ತದೆ. ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರಿಗೆ ಲಾಂಗ್ ಟರ್ಮ್ ಪ್ರಾಬ್ಲಮ್ಗಳು ಏನಾದರೂ ಆಗಿದೆ ಅಂತ ಹೇಳುವಂಥದ್ದು ನೋಡಬೇಕು ಅಂತ ಹೇಳಿದರೆ ಆಗ ನಮಗೆ ಸ್ಕ್ಯಾನ್ ಅಗತ್ಯ ಬೀಳ್ಬೋದು, ಬೇರೆ ಟೆಸ್ಟ್ನ ಅಗತ್ಯ ಬೀಳ್ಬೋದು. ಡಯಾಬಿಟಿಸ್, ಹೈಪರ್ ಟೆನ್ಷನ್ನ ಏನು ಕಾನ್ಸಿಕ್ವೆನ್ಸಸ್ ಅದರದ್ದು ಕಾಂಪ್ಲಿಕೇಶನ್ಸನ್ನು ನೋಡೋದಕ್ಕೆ ನಮಗೆ ಸ್ಕ್ಯಾನಿಂಗ್ ಅಥವಾ ಬೇರೆ ಟೆಸ್ಟ್ಗಳ ಅಗತ್ಯ ಬೀಳ್ತದೆ. ಡಯಾಬಿಟೀಸ್ ಮತ್ತು ಅಥವಾ ಹೈಪರ್ ಟೆನ್ಷನ್ ಉಂಟಾ ನೋಡೋದಕ್ಕೆ ನಮಗೆ ಸ್ಕ್ಯಾನ್ ಬೇಕಾಗೋದಿಲ್ಲ. ಓಕೆ ಡಾಕ್ಟರ್, ಬಹಳಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀರಾ. ಸೊ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮುಂದಿನ ಭಾಗದಲ್ಲಿ ಮಾತನಾಡೋಣ. ವೀಕ್ಷಕರೇ, ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ.
ನಮಗ నువ్వు ఓల్ తిక్కును మగ ఉందే నువ్వు తిక్కును మగ ಒಂದು ಆ ಶಾಪ್ ಒಪ್ಪಲೆ ಅಲ್ಲಿ ಉಂಟತೆ ಅಡೆ ಪೋಡ ಅದೇ ಪೋಡು ನಬ ನ నువ్వు ఓల్ తిక్కును మగ ఉందే అవుతా ಒಂದು ಒಂದು ಓ ಮುಲ್ಪ ಒಪ್ಪಲೆ ಮೂಲೆ ಉಂಟು ಅಡೆ ಪೋಡ ಶೇ ಹೌದು ನಮ್ಮ ನ ನೆತ್ತಿ ಕೆಲವು ಐಟಮ್ ಪೂರ ತಿಕ್ಕಿದನು ಮಗ ಕೆಲವು ಐಟಮ್ ವಾಶ್ ಆಪಡ್ ತಿಕ್ಕುನು ಮಗ ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರೀರಿ ಅನ್ನಮ್ಮ ಒಂದು ಮಾತ ಒಂದೇ ಕಡೆ ತಿಕ್ಕೊಂಡಿ ಹೋಲು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ವಾಟರ್ ಬೆಡ್ ನೆಬುಲೈಸರ್ ಅಡಲ್ಟ್ ಡಯಪರ್ ಹಾಸ್ಪಿಟಲ್ ಕಾಟ್ ಸಕ್ಷನ್ ಮಿಷನ್ ಒಂದು ಮಾತು ಉಂಡು ಅದೇ ಒಂದು ನಂಗೆ ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾ ತಿಕ್ಕೊಂಡು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಗುರು ನಿತ್ಯಾನಂದ್ ಬಿಲ್ಡಿಂಗ್ ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ ಗ್ರೌಂಡ್ ಫ್ಲೋರ್ ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್ ಶೇಡಿಗುಡ್ಡೆ ಮಂಗಳೂರು ಗ್ರೌಂಡ್ ಫ್ಲೋರ್ ಅಥರ್ವಾ ಕಾಂಪ್ಲೆಕ್ಸ್ ಆಪೋಸಿಟ್ ಹೋಟೆಲ್ ಪಾರಿಜಾತ ಮೈನ್ ರೋಡ್ ಕುಂದಾಪುರ್. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ನವೀನ್ ಬಲ್ಲಾಳ್ ಸರ್. ಡಾಕ್ಟರ್, ಇವಾಗಲೇ ನೀವು ಈ ರೇಡಿಯೇಷನ್ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತಾ ಬಂದರೆ ಜನರಿಗೂ ಕೂಡ ಬಹಳಷ್ಟು ಕನ್ಫ್ಯೂಷನ್ಸ್ ಇರುವಂತಹ ಸಂಶಯಗಳಿರುವಂತಹ ಒಂದು ಟಾಪಿಕ್ ಇದು. ಸೊ ಹಾಗಿರುವಾಗ ಪ್ರೆಗ್ನೆಂಟ್ ವುಮನ್ ಅಂತ ಹೇಳಿ ನಾವು ನೋಡಿದಾಗ ಪ್ರೆಗ್ನೆನ್ಸಿ ಇರುವಾಗ ಅಲ್ಟ್ರಾಸೌಂಡ್ ಮಾಡಿಸಬೇಕು ಅಂತ ಹೇಳಿ ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡ್ತಾರೆ. ಆವಾಗ ಏನಾದರೂ ಪ್ರಾಬ್ಲಮ್ ಆಗ್ತದಾ ಅಂತ ಹೇಳುವಂಥದ್ದು ನಮಗೆ ತಲೆಯಲ್ಲಿ ಬಂದು ಬಿಡ್ತದೆ. ಸೊ ಮಹಿಳೆಯರಿಗೆ ನೀವು ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಭಯ ಇರುವಂಥದ್ದು ಸಹಜ. ಯಾವುದೇ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ನಮ್ಮ ದೇಹಕ್ಕೆ ತೊಂದರೆ ಆಗ್ಬೋದು ಅಂತ ಅನುಮಾನ ಇರುವಂಥದ್ದು ಸಹಜ. ಮತ್ತು ನಾವು ಆ್ಯಸ್ ಎ ಡಾಕ್ಟರ್ ಕೂಡ ನಾವು ಸಹ ಅದನ್ನು ಜಾಗ್ರತೆ ಮಾಡ್ತಾ ಇರ್ತೇವೆ. ಇವನ್ ಅಲ್ಟ್ರಾಸೌಂಡ್ ಮಾಡಬೇಕಾದ್ರೂ ನಾವು ಎಷ್ಟು ಕಮ್ಮಿ ಅಲ್ಟ್ರಾಸೌಂಡ್ ಸಾಧ್ಯ ಉಂಟು ಅಷ್ಟು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಮಗೆ ಏನೋ ಒಂದು ಯಾವುದೇ ಒಂದು ಘಟ್ಟದಲ್ಲಿ ನಮಗೆ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದರೆ ಬಲವಾದ ಕಾರಣ ಬೇಕು. ನಾನು ಆಗಲೇ 2-3 ಸತಿ ನಾನು ಕುತೂಹಲಕ್ಕೋಸ್ಕರ ಮಾಡುವಂಥದ್ದಿಲ್ಲ ಅಂತ ನಮ್ಮಲ್ಲಿ, ಯಾಕಂದರೆ ಕೆಲವು ಪೇಷಂಟ್ಸ್ ಬರ್ತಾರೆ, ಸೊ ಸುಮ್ಮನೆ ನಮ್ಗೆ ನೋಡಬೇಕು, ಮಗುವಿನ ಹಾರ್ಟ್ ನೋಡಬೇಕು ಬನ್ನಿ ಅಂತ ಒಂದು ಅದನ್ನು ಒಂದು ಕ್ಯಾಶುವಲ್ ಆಗಿ ತಗೊಳ್ಳುವಂಥ ಅಪ್ರೋಚ್. ಹಾಗೆ ಮಾಡಬಾರ್ದು. ಎಲ್ಲದರಲ್ಲೂ ನಾವು ಆ್ಯಸ್ ಲೋ ಆ್ಯಸ್ ರೀಸನಬಲ್ ಅಚೀವಬಲ್ ಅಂತ ಹೇಳಿ RRR ಪ್ರಿನ್ಸಿಪಲ್ ಅಂತ ಹೇಳ್ತೇವೆ. ಸೊ ಅಲ್ಟ್ರಾಸೌಂಡ್ ಇರ್ಬೋದು, ಎಕ್ಸ್ರೇ ಇರ್ಬೋದು, MRI ಇರ್ಬೋದು, ಎಷ್ಟು ಕಮ್ಮಿಯಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಮಾಡಿದರೆ ಒಳ್ಳೆಯದು. ಯಾಕೆಂದರೆ ನಮಗೆ ಗೊತ್ತಿಲ್ಲದೆ ಇರುವಂಥ ಸೈಡ್ ಎಫೆಕ್ಟ್ಗಳು ಏನಾದರೂ ಇದ್ದರೆ ಅಂತ ಒಂದು ಡೌಟ್. MRI ಮತ್ತು ಅಲ್ಟ್ರಾಸೌಂಡಲ್ಲಿ ಆ ಥರದ ತೊಂದರೆಗಳು ಏನೂ ಇರುವುದಿಲ್ಲ. ಹಾಗಾಗಿ ಗರ್ಭಧಾರಣೆಗಿಂತ ಮೊದಲು ಅಥವಾ ಗರ್ಭ ಧರಿಸಿದ ದಿನ ಅಥವಾ ಮರುದಿನದಲ್ಲಿ ಏನಾದರೂ ಸ್ಕ್ಯಾನ್ ಮಾಡುವ ಅಗತ್ಯವಿದ್ದರೂ ಗರ್ಭಕೋಶದ ಸ್ಕ್ಯಾನ್ ಮಾಡಿದರೂ ಮಗುವಿಗೆ ಏನೂ ತೊಂದರೆಗಳು ಬರುವುದಿಲ್ಲ. ಅದೇ ರೀತಿ MRIಯಲ್ಲೂ ತೊಂದರೆಗಳು ಬರುವುದಿಲ್ಲ. ಯಾಕೆಂದರೆ ಮ್ಯಾಗ್ನೆಟಿಕ್ ರೆಸೊನೆನ್ಸ್, ಮ್ಯಾಗ್ನೆಟಿಕ್ ಫೀಲ್ಡು, ಅಲ್ಟ್ರಾಸೌಂಡು ನಮಗೆ ತೊಂದರೆ ಕೊಡುವುದಿಲ್ಲ. ರೇಡಿಯೇಷನಲ್ಲಿ ತೊಂದರೆ ಬರುವ ಸಾಧ್ಯತೆ ಉಂಟು. ಹಾಗಾಗಿ ನಾವು ಪ್ರೆಗ್ನೆನ್ಸಿ ಆಗಬಹುದು ಅಥವಾ ಇರಬಹುದು ಅಂತ ಏನು ಅನುಮಾನ ಇರುವಂಥ ಸಿಚುವೇಷನಲ್ಲಿ ನಾವು ಎಕ್ಸ್ರೇಯನ್ನು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಆದರೆ ಕೆಲವೊಮ್ಮೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ತದೆ, CT ಸ್ಕ್ಯಾನ್ ಅಥವಾ ಎಕ್ಸ್ರೇ ಮಾಡಲೇಬೇಕಾಗ್ತದೆ. ಆಗ ನಾವೇನು ಮಾಡ್ತೀವಿ, ಗರ್ಭಕೋಶ ಮತ್ತು ಅಂಡಾಶಯಕ್ಕೆ ಒಂದು ಸ್ವಲ್ಪ ಕವರ್ ಮಾಡಿಬಿಟ್ಟು ಬೇರೆ ಜಾಗದ ಎಕ್ಸ್ರೇ ಸ್ಕ್ಯಾನ್ ಅಂತ ಹೇಳಿದರೆ ಮಾಡ್ತೇವೆ. ಅಕಸ್ಮಾತ್ ಗರ್ಭಕೋಶವನ್ನೇ ನಾವು ಎಕ್ಸ್ರೇಲಿ ನೋಡಬೇಕು ಅಂತ ಹೇಳುವಂಥ ಪರಿಸ್ಥಿತಿ ಇದ್ದರೆ ಆಗ ಏನು ಮಾಡಲಿಕ್ಕೆ ಬರುವುದಿಲ್ಲ. ಬಟ್ ಗರ್ಭಕೋಶ ಮತ್ತು ಅಂಡಾಶಯ ನೋಡೋದಕ್ಕೆ ನಮಗೆ ಬೇರೆ ಮೆಥಡ್ ಇರ್ತದೆ, ಅಲ್ಟ್ರಾಸೌಂಡಲ್ಲಿ ನೋಡಲಿಕ್ಕೆ ಆಗ್ತದೆ. ಹಾಗಾಗಿ ಡೈರೆಕ್ಟ್ ರೇಡಿಯೇಷನ್ ನಾವು ಗರ್ಭಕೋಶಕ್ಕೆ ಬರೋದಾಗಿ ನಾವು ಆಲೋಚನೆ ಮಾಡ್ತೀವಿ. ಗರ್ಭಧಾರಣೆಯ ಮೊದಲು ಅಥವಾ ಗರ್ಭ ಇಲ್ಲದ ಮಹಿಳೆಯರ ವಿಚಾರದಲ್ಲಿ ನಾವು ಹೇಳುವಂಥದ್ದಾದರೆ, ಗರ್ಭ ನಿಂತ ನಂತರ ನಮಗೆ ಪ್ರೆಗ್ನೆನ್ಸಿ ಗರ್ಭಕೋಶದ ಒಳಗೇನೆ ನಿಂತಿದ ಅಥವಾ ಗರ್ಭಕೋಶದ ಹೊರಗೆ ನಿಂತು ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆಗಿ ಕಾಂಪ್ಲಿಕೇಶನ್ ಆಗ್ತಾ ಉಂಟಾ, ಇದನ್ನು ನೋಡೋದಕ್ಕೆ ನಾವು ಸ್ಕ್ಯಾನ್ ಮಾಡಬೇಕಾಗ್ತದೆ. ಈಗ ಒಂದು ಮಹಿಳೆಗೆ ಈಗ ಮುಟ್ಟು ನಿಂತಿದೆ, ಮುಟ್ಟಾಗಲಿಲ್ಲ, ಯೂರಿನ್ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂತು, ಹೊಟ್ಟೆ ನೋವಿದೆ, ಇಂಥ ಪರಿಸ್ಥಿತಿ ಬಂದಾಗ ನಾವೇನು ಮಾಡ್ತೇವೆ, ಗರ್ಭಕೋಶದ ಹೊರಗೆ ನಿಂತು ಪ್ರಾಬ್ಲಮ್ ಆಗಿರ್ಬೋದು ಅಂತ ಅನುಮಾನ ಮಾಡ್ತೇವೆ. ಆಗ ಅಲ್ಟ್ರಾಸೌಂಡ್ ಮಾಡಿ ನೋಡ್ತೇವೆ. ಗರ್ಭಕೋಶದ ಹೊರಗಡೆ ಏನಾದರೂ ಅದಕ್ಕೆ ಸಂಬಂಧಪಟ್ಟ ಗಡ್ಡೆ ಥರ ಅಪಿಯರೆನ್ಸ್ ಇರುವಂಥದ್ದು ಉಂಟಾ, ರಕ್ತಸ್ರಾವ ಉಂಟಾ, ಅದನ್ನು ನೋಡ್ತೇವೆ. ಇಲ್ಲ ಗರ್ಭಕೋಶದ ಒಳಗೆ ಉಂಟು, ಎಲ್ಲ ಸರಿ ಉಂಟು ಅಂತ ಹೇಳಿದರೆ ನಮಗೂ ಒಂದು ಕನ್ಫರ್ಮೇಷನ್ ಆಗ್ತದೆ, ಒಂದು ರಿಯಶ್ಯೂರೆನ್ಸು, ಮನಸ್ಸಿಗೂ ಒಂದು ನೆಮ್ಮದಿ. ಅದಕ್ಕೆ ನಾವು ಯೂಶಲಿ ಡೇಟಿಂಗ್ ಸ್ಕ್ಯಾನ್ ಅಂತ ಹೇಳ್ತೀವಿ ಮತ್ತು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಹೇಳಿ ಮಾಡ್ತೇವೆ. ಹೆಚ್ಚು ಕಮ್ಮಿ ಒಂದು 6 ವಾರ 7 ವಾರ
1.5 ತಿಂಗಳ ಒಂದು ಸ್ಟೇಜ್ನಲ್ಲಿ ಮಾಡ್ತೇವೆ. ಆ ನಂತರ ಒಂದು 12 ವಾರ ಇರಬೇಕಾದ್ರೆ ಒಂದು NT-NV ಸ್ಕ್ಯಾನ್ ಅಂತ ಮಾಡ್ತೇವೆ. ಅದರಲ್ಲಿ ಪುನಃ ಕೆಲವು ವಿಚಾರಗಳನ್ನು ನೋಡ್ತೇವೆ. ಮಗುವಿನ ಬೆಳವಣಿಗೆ ಸರಿಯಾಗಿ ಆಗ್ತಾ ಉಂಟಾ, ಏನಾದರೂ ಕ್ರೋಮೋಸೋಮಲ್ ಅಥವಾ ಕಂಜನಟಲ್ ಅಬ್ನಾರ್ಮಾಲಿಟಿ ಇದ್ದು ಏನಾದರೂ ಚಿಹ್ನೆಗಳು ಕಾಣಿಸ್ತಾ ಇದೆಯಾ ಅಂತ 100ಕ್ಕೆ 100 ಪತ್ತೆ ಮಾಡ್ಲಿಕ್ಕೆ ಬರುವುದಿಲ್ಲ. ಬಟ್ NT ಸ್ಕ್ಯಾನಲ್ಲಿ ನಮಗೆ ಕೆಲವು ವಿಚಾರಗಳನ್ನು ನಾವು ಗಮನಕ್ಕೆ ತಗೊಂಡು ಏನು ಪಾಸಿಬಿಲಿಟಿ ಉಂಟು, ತೊಂದರೆ ಇರ್ಬೋದಾ, ತಾಯಿಯ ಪ್ರೆಗ್ನೆಂಟ್ ಲೇಡಿಯ ವಯಸ್ಸು ಮತ್ತು ಅವರದ್ದು ಬ್ಯಾಕ್ಗ್ರೌಂಡು, ಮುಂಚಿನ ಪ್ರೆಗ್ನೆನ್ಸಿಯ ಸಿಚುವೇಶನ್ಸ್ ಎಲ್ಲವನ್ನು ಅನಲೈಸ್ ಮಾಡಿಕೊಂಡು ನಾವು ಒಂದು ಅನಾಲಿಸಿಸ್ ಮಾಡ್ತೇವೆ. ಆ ಟೈಮ್ನಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಗರ್ಭಕೋಶಕ್ಕೆ ಹೋಗುವ ರಕ್ತನಾಳ ಅದರದ್ದು ಸ್ಕ್ಯಾನ್ ಮಾಡ್ತೇವೆ. ಅದರಲ್ಲಿ ರಕ್ತ ಚಲನೆ ಯಾವ ರೀತಿ ಪ್ಯಾಟರ್ನ್ ಇದೆ ಅದರ ಮೇಲೆ ಕೆಲವು ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ತೇವೆ. ಆಗ ನಮಗೆ ಒಂದು ಇಂಡೈರೆಕ್ಟ್ ಎವಿಡೆನ್ಸ್ ಸಿಗ್ತದೆ, ಇವರಿಗೆ ಮುಂದಕ್ಕೆ ಪ್ರೆಗ್ನೆನ್ಸಿಯಲ್ಲಿ BP ಬರಬಹುದಾ ಅಥವಾ ಪ್ರೀ ಎಕ್ಲಾಂಪ್ಸಿಯಾ ಅಂತ ಹೇಳುವಂಥ ಕಂಡೀಷನ್ ಬರ್ಬೋದಾ ಅಂತ ಹೇಳಿ ಒಂದು ಅನುಮಾನ ಉಂಟಾ ಇಲ್ವಾ ಅಂತ ಹೇಳುವಂಥದ್ದಕ್ಕೆ ಒಂದು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಅನುಮಾನ ಉಂಟು ಅಂತ ಹೇಳಿದರೆ ನಾವು ಒಂದು ಅಡ್ವೈಸ್ ಮಾಡಲಿಕ್ಕೆ ಆಗ್ತದೆ. ಒಂದು ಪರ್ಟಿಕ್ಯುಲರ್ ಮೆಡಿಸಿನ್, ಆಸ್ಪ್ರಿನ್ ಇರ್ಬೋದು, ಈ ಥರ ಮೆಡಿಸಿನ್ ತೊಗೊಂಡ್ರೆ ಆ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಹಾಗಾಗಿ ನಮಗೆ ಈ ಅಲ್ಟ್ರಾಸೌಂಡ್ ಸ್ಕ್ಯಾನನ್ನು ಅರ್ಲಿ ಸ್ಟೇಜ್ನಲ್ಲಿ ಮಾಡೋದ್ರಿಂದ ಕೆಲವು ತೊಂದರೆಗಳನ್ನು ತಪ್ಪಿಸಲಿಕ್ಕೆ, ಪ್ರಿವೆನ್ಷನ್ ಮಾಡಲಿಕ್ಕೂ ಅನುಕೂಲ ಆಗ್ತದೆ. ಅದೇ ರೀತಿ ನೆಕ್ಸ್ಟ್ ಒಂದು 18, 20, 22 ವಾರ ಆಗಬೇಕಾದ್ರೆ ಮಗುವಿನ ಬೆಳವಣಿಗೆ ಹೇಗೆ ಉಂಟು, ಮಗುವಿನ ಅಂಗಾಂಗ ಹೇಗೆ ಉಂಟು, ಏನಾದರೂ ತೊಂದರೆ ಉಂಟು ಅಂತ ಹುಡುಕ್ಲಿಕ್ಕೋಸ್ಕರ ನಾವು ಸ್ಕ್ಯಾನ್ ಮಾಡ್ತೇವೆ. ಒನ್ಸಿಗೆ ನಾನು ಹೇಳಿದ್ದಕ್ಕೆ 100ಕ್ಕೆ 100 ಎಲ್ಲವೂ ಪತ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ತುಂಬ ವಿಚಾರಗಳು ಗೊತ್ತಾಗ್ತದೆ, ಪ್ರಯತ್ನ ಮಾಡ್ತೇವೆ. ಅದು ಒಂದು ಅನಾಮಲಿ ಸ್ಕ್ಯಾನ್ ಅಂತ ಏನೋ ಟಿಫಾ ಅಂತ ಹೇಳ್ತೇವೆ, ಟಾರ್ಗೆಟೆಡ್ ಇಮೇಜಿಂಗ್ ಫಾರ್ ಫೀಟ್ ಅನಾಮಲೀಸ್ ಅಂತ ಮಾಡ್ತೇವೆ. ಅದೊಂದು 20-22 ವಾರದಲ್ಲಿ ಮಾಡ್ತೇವೆ. ಆನಂತರ ನೆಕ್ಸ್ಟ್ 28 ವಾರ, 32-36 ವಾರದಲ್ಲಿ ಮಗುವಿನದು ಬೆಳವಣಿಗೆ ಯಾವ ರೀತಿ ಆಗ್ತಾ ಉಂಟು, ಎಕ್ಸ್ಪೆಕ್ಟೆಡ್ ರೇಟ್ನಲ್ಲಿ ಬೆಳವಣಿಗೆ ಆಗ್ತಾ ಉಂಟಾ ಇಲ್ವಾ, ಬೆಳವಣಿಗೆ ಕಮ್ಮಿ ಆಗಿ ಕುಂಠಿತಾ ಉಂಟು ಅಂತ ಹೇಳಿದ್ರೆ ಯಾಕೆ ಉಂಟು, ಏನು ತೊಂದರೆ, ಅದಕ್ಕೆ ಏನು ಸರಿ ಮಾಡಿ ನಾವು ಮಗುವಿನ ಬೆಳವಣಿಗೆಯನ್ನು ಇಂಪ್ರೂವ್ ಮಾಡ್ಬೋದು, ಅದಕ್ಕೆ ಮಾಡ್ತೇವೆ. ಅದೇ ರೀತಿ ಮಗುವಿನ ಒಳಗೆ ಕೆಲವು ರಕ್ತ ಚಲನೆಗಳನ್ನು ನಾವು ಅನಾಲಿಸಿಸ್ ಮಾಡ್ತೇವೆ, ಡಾಪ್ಲರ್ ಅಂತ ಹೇಳ್ತೇವೆ. ಅದು ಸರಿಯಾಗಿ ಉಂಟಾ ಇಲ್ವಾ ನೋಡ್ತೇವೆ. ಅಕಸ್ಮಾತ್ ಅದು ಅಬ್ನಾರ್ಮಾಲಿಟಿ ಇದ್ರೆ ಯಾಕೆ, ಏನು, ಅದಕ್ಕೆ ಏನು ಸರಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಪ್ರಯತ್ನ ಮಾಡ್ತೇವೆ. ಗರ್ಭಕೋಶ ಹೋಗುವಂಥ ರಕ್ತನಾಳಗಳದ್ದು ಡಾಪ್ಲರ್ ಮಾಡ್ತೇವೆ. ಈ ಥರ ಬೇರೆ ಬೇರೆ ಘಟ್ಟದಲ್ಲಿ ಬೇರೆ ಬೇರೆ ರೀತಿಯ ಟೆಸ್ಟ್ಗಳನ್ನು ಮಾಡಿ ತಾಯಿಯ ಆರೋಗ್ಯ ಮತ್ತು ಮಗುವಿನ ಆರೋಗ್ಯ ಒಳ್ಳೆ ರೀತಿ ಇರಬೇಕು ಅಂತ ಹೇಳುವ ಒಂದು ಉದ್ದೇಶದಲ್ಲಿ ನಾವು ಮುಂದುವರಿಸ್ತೇವೆ. ಓಕೆ ಡಾಕ್ಟರ್, ಹಾಗೆ ಒಂದು ಅಪಘಾತದ ಸಮಯ ಅಂತ ಹೇಳ್ಬೋದು, ಅಪಘಾತದ ಸಮಯ ಅಥವಾ ತುರ್ತು ಸಮಯ, ಎಮರ್ಜೆನ್ಸಿ ಏನು ಹೇಳ್ತೇವೆ, ಆವಾಗ ಕೂಡ ಒಂದು ಸ್ಕ್ಯಾನಿಂಗ್ಗಳ ಅವಶ್ಯಕತೆ ಇರ್ತದೆ. ಸೊ ಅದು ಯಾವ ರೀತಿಯ ಪರಿಣಾಮಕಾರಿಯಾಗಿರ್ತದೆ ಅಂತ ಹೇಳಿ, ಈಗ ಒಂದು ಆಕ್ಸಿಡೆಂಟ್ ಆಗುವಾಗ ಒಂದು ಫ್ರಾಕ್ಚರ್ಸ್ ಆಗ್ಬೋದು, ಕೈಗೆ ಕಾಲಿಗೆ ಫ್ರಾಕ್ಚರ್ಸ್ ಆಗ್ಬೋದು, ಆಗ ಎಕ್ಸ್ರೇ ಮಾಡಿದರೆ ಸಾಕಾಗ್ತದೆ. ಅದೇ ನಮಗೆ ಎದೆಗೆ ಹೊಟ್ಟೆಗೆ ಏನಾದರೂ ಇಂಜುರಿ ಆಯಿತು ಅಂತ ಹೇಳಿದ್ರೆ ಇಂಟರ್ನಲ್ ಆರ್ಗನ್ಸ್ ಇಂಜುರಿ ಉಂಟಾ ನೋಡಬೇಕು, ಲಿವರಿಗೆ ಪೆಟ್ಟಾಗಿದೆ, ಕಿಡ್ನಿಗೆ ಪೆಟ್ಟಾಗಿದೆ, ಆಗ ನಮಗೆ ಎಕ್ಸ್ರೇಲಿ ಗೊತ್ತಾಗೋದಿಲ್ಲ. ಅದಕ್ಕೆ ಅಲ್ಟ್ರಾಸೌಂಡ್ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, ಅಂಥ ಸ್ಕ್ಯಾನ್ಗಳು ಅಗತ್ಯ ಇರ್ತದೆ ಒಳಗಿನ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ. ಅದೇ ರೀತಿ ಎದೆಗೆ ಪೆಟ್ಟಾದಾಗ CT ಸ್ಕ್ಯಾನ್ ಬೇಕಾಗ್ತದೆ, ತಲೆಗೆ ಏನಾದರೂ ತಾಗಿದ್ರೆ CT ಸ್ಕ್ಯಾನ್ ಬೇಕಾಗ್ತದೆ. ಯೂಶಲಿ ಟ್ರಾಮಾ ಅಥವಾ ಈ ಥರ ಆಕ್ಸಿಡೆಂಟ್ ಆದಾಗ ಎಕ್ಸ್ರೇ ಅಥವಾ CT ಸ್ಕ್ಯಾನ್ ಇದೆರಡು ನಮಗೆ ಪ್ರಮುಖವಾಗಿ ಬೇಕಾಗುವಂಥದ್ದು. MRI ಬೇಕಾಗೋದು ಒಂದ್ಸರಿ ಅವರದ್ದು ಸ್ಟೆಬಿಲೈಸ್ ಆದ ನಂತರ, ಕಂಡೀಷನ್ ಸ್ವಲ್ಪ ಇಂಪ್ರೂವ್ ಆದ ನಂತರ ಇನ್ನೂ ಹೆಚ್ಚಿನ ವಿಚಾರಗಳು ತಿಳ್ಕೊಳ್ಬೇಕಾದ್ರೆ MRI ಬೇಕಾಗ್ತದೆ. ಆಕ್ಸಿಡೆಂಟ್ ಆದ ಸಮಯದಲ್ಲೇ ನಾವು ಯೂಶಲಿ MRI ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂದರೆ MRI ಮಾಡಬೇಕಾದ್ರೆ ಒಂದು ಅರ್ಧ ಗಂಟೆ ಟೈಮ್ ಬೇಕಾಗ್ತದೆ. ಸೊ ನಮಗೆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಅರ್ಧ ಗಂಟೆ MRI ರೂಮ್ನಲ್ಲಿ ಪೇಷಂಟನ್ನು ಮಲಗಿಸ್ಲಿಕ್ಕೆ ಅನುಕೂಲ ಆಗೋದಿಲ್ಲ, ಮತ್ತು ಪೇಷಂಟ್ ಕೂಡ ನೋವಿನಿಂದ ಒದ್ದಾಡ್ತಾ ಇರುವಾಗ ಅವರು ಸರಿಯಾಗಿ ಅಲ್ಲಾಡದೆ ಮಲಗಲಿಕ್ಕೂ ಆಗೋದಿಲ್ಲ ಅವರಿಗೆ. ಹಾಗಾಗಿ ನಮಗೆ ಎಮರ್ಜೆನ್ಸಿ ಸಿಚುವೇಶನ್ಸ್ಗೆ ಅಲ್ಟ್ರಾಸೌಂಡ್ ಮತ್ತು CT ಸ್ಕ್ಯಾನ್ ಮತ್ತು ಎಕ್ಸ್ರೇ ಇದು ಹೆಲ್ಪ್ ಆಗ್ತದೆ. ಓಕೆ ಡಾಕ್ಟರ್, ಹಾಗೆ ಈ ಒಂದು ರೇಡಿಯೇಷನ್ ಸೇಫ್ಟಿ ಬಗ್ಗೆ ನಮ್ಮ ಜನರು ಏನು ತಿಳ್ಕೊಂಡಿರಬೇಕಾಗ್ತದೆ ಅಂತ ಹೇಳಿ ನೀವು ಹೇಳ್ತೀರಾ? ರೇಡಿಯೇಷನ್ ಸೇಫ್ಟಿ ಬಗ್ಗೆ ಬರೀ ಸ್ಕ್ಯಾನ್ ಮಾತ್ರ ಅಲ್ಲ, ನಾವು ದೈನಂದಿನ ಜೀವನದಲ್ಲಿ ನಾವು ತುಂಬ ರೇಡಿಯೇಷನ್ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್, ಖಂಡಿತ ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು. ಈವನ್ ದೊಡ್ಡವರು ಕೂಡ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಬೇಕು. ಆದರೆ ಏನಾಗ್ತದೆ, ಒಂದೊಂದು ಸರ್ತಿ ನಾವು ಅದಕ್ಕೆ ದಾಸರಾಗಿ ಬಿಡ್ತೇವೆ, ನನ್ನನ್ನು ಸೇರಿಕೊಂಡು ಎಲ್ಲರೂ ಜಾಸ್ತಿ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೇವೆ. ನಮಗೆ ವಯಸ್ಸಾಯಿತು, ತೊಂದರೆ ಇಲ್ಲ, ಆದರೆ ಸಣ್ಣ ಪ್ರಾಯದವರು ಈ ಸ್ಟೇಜ್ನಲ್ಲೇ ಮೊಬೈಲ್ಗಳನ್ನು ವಿಪರೀತ ಯೂಸ್ ಮಾಡಿ ಅದರಿಂದ ರೇಡಿಯೇಷನ್ ಹಾಕಿ ಅದರಿಂದ ತೊಂದರೆಯನ್ನು ಅನುಭವಿಸೋದನ್ನು ತಪ್ಪಿಸಬೇಕಾಗ್ತದೆ. ಈಗ ಸೈಂಟಿಫಿಕ್ ಇನೋವೇಷನ್ಸ್ನಲ್ಲಿ ಹೇಳ್ಬೋದು ಏನೋ ತೊಂದರೆ ಆಗೋದಿಲ್ಲ ಅಂತ ಒಂದು ಸ್ಕೂಲ್ ಆಫ್ ಥಾಟ್ ಇರ್ತದೆ. ಅವರಿಗೆ ಮೊಬೈಲ್ ಕಂಪನಿಯವರಿಗೆ ಅದನ್ನು ಮಾರಲೇಬೇಕಾಗ್ತದೆ. ಅವರು ಸಣ್ಣ ಪುಟ್ಟದ ತೊಂದರೆ ಆದರೂ ಇಲ್ಲ ಅಂತ ಹೇಳುವಂಥ ಚಾನ್ಸಸ್ ಇರ್ತದೆ. ಆದರೆ ಯಾವುದಕ್ಕೂ ಅದರ ಆ ರೇಡಿಯೇಷನನ್ನು ಕಮ್ಮಿ ಮಾಡಬೇಕಾಗ್ತದೆ. ಅದೇ ರೀತಿ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳಿಗೆ ಬರುವಾಗಲೂ ಅಷ್ಟೇ ನಾನು ಹೇಳಿದ ರೀತಿಯಲ್ಲಿ ಎಷ್ಟು ಕಮ್ಮಿ ಸಾಧ್ಯ ಉಂಟು ಅಷ್ಟು ಕಮ್ಮಿ ರೇಡಿಯೇಷನ್ ಇರುವಂಥ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ನಾವು ನಮ್ಮ ಸೇಫ್ಟಿಯನ್ನು ನಾವು ಮೇಂಟೈನ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟು. ನಾವು ಹೆಂಗಸರ ವಿಚಾರ ಬರುವಾಗ ಫಸ್ಟ್ 10 days ಆಫ್ ಮೆನ್ಸ್ಟ್ರಲ್ ಸೈಕಲ್, ಒಂದು ಋತುಚಕ್ರದಲ್ಲಿ 28-30 ದಿವಸ ಅಂತ ಇರುವಾಗ ಶುರುವಿನ 10 ದಿವಸದಲ್ಲಿ ಪ್ರೆಗ್ನೆನ್ಸಿ ಇರುವುದಿಲ್ಲ. ಯಾಕಂದರೆ ಗರ್ಭ ನಿಲ್ಲುವುದೇ ಮಿಡ್ ಸೈಕಲ್ನಲ್ಲಿ ಒಂದು ಸುಮಾರು 14ನೇದಿಂದ 16ನೇ ದಿನ. ಈಗ 28ರಿಂದ 30 ದಿವಸ ಸೈಕಲ್ ಅಂತ ತಗೊಂಡ್ರೆ ಅಕಸ್ಮಾತ್ 45 ದಿವಸದ ಸೈಕಲ್ ಇರುವವರಿಗೆ ಗರ್ಭಧಾರಣೆ ಆಗೋದು ಇನ್ನೂ ಸ್ವಲ್ಪ ತಡ ಆಗ್ತದೆ. ಈ ತಾರೀಕಿನ ಈ ನೀವು 0 to 30 days ಆಫ್ ದಿ ಸೈಕಲ್ ತಗೊಳ್ಳುವಾಗ, ತಾರೀಖಲ್ಲ,
ಸೊ ಯೂಶ್ವಲಿ 14ನೇ ದಿವಸ ಓವ್ಯುಲೇಷನ್ ಆಗೋದು. ಅದಕ್ಕಿಂತ ಮುಂಚೆ ಎಕ್ಸ್ರೇ ಮಾಡಿದರೆ ಅಷ್ಟು ತೊಂದರೆ ಬರಲಿಕ್ಕಿಲ್ಲ, ಮಗು ಇನ್ನೂ ಫಾರ್ಮೇಷನ್ ಆಗಿರೋದಿಲ್ಲ, ಕನ್ಸೆಪ್ಷನ್ ಆಗಿರುವುದಿಲ್ಲ ಅಂತ ಹೇಳುವಂಥದ್ದು. ಅದೇ ರೀತಿ 15ರಿಂದ 30ನೇ ದಿನದ ಸಮಯದಲ್ಲಿ ಆ ಮಹಿಳೆಗೆ ಋತುಸ್ರಾವ ಆಗ್ತದಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ, ಆದರೆ ಆಯಿತು, ಆಗದಿದ್ದರೆ ಅವರು ಪ್ರೆಗ್ನೆನ್ಸಿ ಇರ್ತಾರೆ. ಆಗ ಪ್ರೆಗ್ನೆನ್ಸಿ ಆಲ್ರೆಡಿ ಸ್ಟಾರ್ಟ್ ಆಗಿರ್ತದೆ. ಹಾಗಾಗಿ ಈ ಋತುಚಕ್ರದ 2ನೇ ಭಾಗದಲ್ಲಿ ನಾವು ತುಂಬ ಅಗತ್ಯ ಇದ್ದರೆ ಮಾತ್ರ ಎಕ್ಸ್ರೇ ಅಂಥದ್ದನ್ನು ಮಾಡಬೇಕಾಗ್ತದೆ. ಎಲ್ಲಿ ಆ ಎಕ್ಸ್ರೇನು ಡೈರೆಕ್ಟ್ ಯೂಟ್ರಸ್ನ ಜಾಗದಲ್ಲಿ ನಮಗೆ ಪಾಸ್ ಮಾಡುವ ಅಗತ್ಯ ಬಿದ್ದಾಗ, ತಲೆದೇ ಎಕ್ಸ್ರೇ ಎಲ್ಲ ಮಾಡುವಾಗ ನಾವು ಇದಕ್ಕೆ ಪ್ರೊಟೆಕ್ಷನ್ ಹಾಕಿಕೊಂಡು ಮಾಡಿದರೆ ಅಷ್ಟೇನೂ ತೊಂದರೆಗಳು ಬರುವುದಿಲ್ಲ. ಅದು ರೇಡಿಯೇಷನ್ ಸೇಫ್ಟಿ. ಈವನ್ CT ಸ್ಕ್ಯಾನಿಗೆ ಸಹ ಸೇಮ್ ಅದೇ ಅಪ್ಲೈ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಅಪೆಂಡಿಸೈಟಿಸ್ ಅಂತ ಒಂದು ನೋವಿನಲ್ಲಿ ಪೇಷಂಟ್ ಬರ್ಬೋದು. ಆಗ CT ಸ್ಕ್ಯಾನ್ ಮಾಡುವಾಗ ಪ್ರೆಗ್ನೆನ್ಸಿ ಉಂಟು ಅಂತ ಹೇಳಿದ್ರೆ ನಾವು CT ಸ್ಕ್ಯಾನನ್ನು ಅವಾಯ್ಡ್ ಮಾಡ್ತೇವೆ. ಕೆಲವೊಮ್ಮೆ ಗೊತ್ತಿರೋದಿಲ್ಲ, ಅವರಿಗೇನೇ ಗೊತ್ತಿರೋದಿಲ್ಲ, CT ಸ್ಕ್ಯಾನ್ ಆಗಿ ಹೋಗ್ತದೆ, ಮತ್ತೆ ಪ್ರೆಗ್ನೆನ್ಸಿ ಉಂಟು ಅಂತ ಗೊತ್ತಾದ ತಕ್ಷಣ ಅಬಾರ್ಷನ್ ಮಾಡಬೇಕು ಅಂತೇನಿಲ್ಲ. ರಿಸ್ಕ್ ಆಫ್ ಡೆವಲಪಿಂಗ್ ಪ್ರಾಬ್ಲಮ್ ಇಸ್ ಹೈ ಅಂತ ಅಷ್ಟೇ ಹೊರತು ರೇಡಿಯೇಷನ್ ಬಂದ ತಕ್ಷಣ ಕಾಯಿಲೆ ಬಂತು ಅಂತ ಅರ್ಥ ಅಲ್ಲ. ಅದೇನು ವಿಷ ಅಲ್ಲ, ಅದು ಗೊತ್ತಾಯ್ತಲ್ಲ. ಈಗ ವಿಷ ತಗೊಂಡ್ರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಬರ್ತದೆ, ಅದು ಹಾಗಲ್ಲ. ನಿಮ್ಮ ಚಾನ್ಸ್ ಆಫ್ ಗೆಟಿಂಗ್ ಅಬ್ನಾರ್ಮ್ಯಾಲಿಟೀಸ್ ಹೈ ಅಂತ, ಮಾಮೂಲಿಗಿಂತ ಹೈ ಅಂತ. ಹಾಗಂತ ಅದನ್ನು ಕೂಡಲೇ ಅದಕ್ಕೇನು ಡ್ರಾಸ್ಟಿಕ್ ಮೆಷರ್ಸ್ ತಗೊಳ್ಳೋ ಅಗತ್ಯ ಇಲ್ಲ. ಈಗ ಅಕಸ್ಮಾತ್ ನಮಗೆ ಅಂಗವೂನ ಇರುವ ಚಾನ್ಸಸ್ಸು 1000ಕ್ಕೆ 1 ಅಂತ ಇಟ್ಕೊಳ್ಳುವ. ಈಗ ರೇಡಿಯೇಷನ್ ಕೊಟ್ಟದ್ರಿಂದ 1000ಕ್ಕೆ 2 ಆಗ್ಬೋದು. ಅಂದ್ರೆ ಎಂತ ಆಯ್ತು, 1000ಕ್ಕೆ 2, 1000ಕ್ಕೆ 3 ಆದ್ರೂ ಕೂಡ 997 ಮಕ್ಕಳು ಸರಿಯೇ ಇರ್ತಾರೆ ರೇಡಿಯೇಷನ್ ಆದ್ರೂ ಕೂಡ. ಹಾಗಿರುವಾಗ ಅದು ರೇಡಿಯೇಷನ್ ಆದ ನಂತರವೂ ನಾರ್ಮಲ್ ಇರುವ ಚಾನ್ಸಸ್ಸೇ ಜಾಸ್ತಿ ಹೊರತು ಅಬ್ನಾರ್ಮಲ್ ಇರುವ ಚಾನ್ಸಸ್ ಜಾಸ್ತಿ ಅಲ್ಲ. ಆದರೆ ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಆಗ್ತದೆ. ಹಾಗಾಗಿ ಜಾಗ್ರತೆ ಮಾಡೋದು ಮಾಡಬೇಕು. ಯಾಕಂದರೆ ಒಂದು ಮಗುವಿಗೆ ತೊಂದರೆ ಆದರೂ ಕೂಡ ಆ ಮಗುವಿಗೆ 100% ಅಲ್ವಾ. ನಾವು ಹೇಳುವಾಗ 1000ದಲ್ಲಿ ಇಷ್ಟು ಅಂತ ಹೇಳ್ಬೋದು, ಅದು ಜನರಲೈಸೇಷನ್. ನಮಗೆ ಅದು ದೊಡ್ಡ ಈಗ ಒಂದು ಅವಘಡ ಆದಾಗ ಒಂದು 10 ಜನ ಸತ್ರು ಅಂತ ಹೇಳುವಾಗ ನಮ್ಗೆ 10 ಜನ ಅಂತ ಕಾಣ್ಬೋದು. ಅದು ತಪ್ಪು. ಯಾಕಂದರೆ ಆ 10 ಜನರ ಕುಟುಂಬಕ್ಕೆ ಅದು ದೊಡ್ಡದೇ ಲಾಸ್. ಹಾಗಾಗಿ ಒಂದು ಜೀವವು ತೊಂದರೆಗೆ ಒಳಗೆ ಆಗಬಾರ್ದು ಅಂತ ಹೇಳುವಂಥ ಉದ್ದೇಶ. ಹಾಗಾಗಿ ನಮ್ಮ ಜಾಗ್ರತೆ ಎಷ್ಟು ಜಾಗ್ರತೆ ಮಾಡ್ತೇವೋ ಅಷ್ಟು ಒಳ್ಳೆಯದು. ಓಕೆ ಡಾಕ್ಟರ್, ಆವಾಗಲೇ ನೀವು ಹೇಳಿದ್ರಿ ಕೆಲವರು ಅಗತ್ಯಕ್ಕಿಂತ ಹೆಚ್ಚಾಗಿ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಬರ್ತಾರೆ ಅಂತ. ಇದು ಎಷ್ಟು ಸರಿ ಅಂತ ನೀವು ಹೇಳಿ? ಅದು ಎರಡು ರೀತಿಯ ಜನಗಳು ಇರ್ತಾರೆ. ಎರಡಲ್ಲ, ನಾನು 3 ಅಂತ ಹೇಳ್ತೇನೆ. ಹೆಚ್ಚಿನವರು 180% ಕರೆಕ್ಟ್ ಆಗಿರ್ತಾರೆ. ಡಾಕ್ಟರ್ಸ್ ಹೇಳಿದರೆ ಮಾಡಿಸ್ತಾರೆ, ಇಲ್ಲದ್ರೆ ಮಾಡಿಸೋದಿಲ್ಲ. ಸಿಸ್ಟಮ್ಯಾಟಿಕ್ ಅವರಾಗಿ ಗೂಗಲ್ ಹೋಗಿಬಿಟ್ಟು ನೋಡಿಬಿಟ್ಟು ಏನೇನೋ ಆಲೋಚನೆ ಮಾಡ್ಲಿಕ್ಕೆ ಇರೋದಿಲ್ಲ. ಇನ್ನು ಕೆಲವರು 10% ಜನ ಇರ್ತಾರೆ. ಅವರಿಗೆ ಸ್ಕ್ಯಾನ್ ಬೇಕು ಅಂತ ಹೇಳಿದರೆ ಡೌಟು. ಇವರೇನೋ ಸುಮ್ಮನೆ ಮಾಡಿಸ್ತಾ ಇದ್ದಾರೆ, ಸುಮ್ಮನೆ ಇವರೆಲ್ಲ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಇವರಿಗೆ ದುಡ್ಡು ರಿಕವರಿ ಆಗಬೇಕು ಅಂತ ಮಾಡಿಸ್ತಾರೆ ಅಂತ ಹೇಳಿ ಒಂದು ಅನುಮಾನ. ಹಾಗಾಗಿ ಯಾಕೆ ಮಾಡಿಸಬೇಕು ಅಂತ ಅದು ಒಂದು ಗ್ರೂಪ್. ಮತ್ತೊಂದು 10% ಜನ ಇರ್ತಾರೆ, ಅವರಿಗೆ ಸ್ಕ್ಯಾನ್ ಅಗತ್ಯ ಇರೋದಿಲ್ಲ, ಆದರೂ ನಮಗೆ ಸ್ಕ್ಯಾನ್ ಬೇಕು, ನೀವು ಮಾಡಿಸಿ ಅಂಥವರು ಇರ್ತಾರೆ. ಅಂಥವರಿಗೆ ನಾವು ಕೆಲವೊಮ್ಮೆ ಸ್ಕ್ಯಾನ್ ಮಾಡಬೇಕಾಗ್ತದೆ. ಬಟ್ ನಾವು ಎಕ್ಸ್ರೇ ಇರುವಂಥದ್ದು, ರೇಡಿಯೇಷನ್ ಇರುವಂಥದ್ದು ಮಾಡೋದಿಲ್ಲ. ಸೇಫ್ ಟೆಸ್ಟ್ಗಳನ್ನು ಒಂದು ರುಟೀನ್ ಚೆಕಪ್ ಲೆಕ್ಕದಲ್ಲಿ ಅವರ ಮನಸ್ಸಿನ ಸಮಾಧಾನಕ್ಕೆ ಮಾಡುವಂತ ಇರ್ತದೆ. ಕೆಲವರಿಗೆ ತಲೆನೋವು ಇರ್ತದೆ, ಡಾಕ್ಟರ್ ಪರೀಕ್ಷೆ ಮಾಡಿ ಇಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿರ್ತಾರೆ. ಆದರೂ ಅವರಿಗೆ ಒಂದು ಟ್ಯೂಮರ್ ಉಂಟಾ ಅಂತ ಒಂದು ಮನಸ್ಸಿನಲ್ಲಿ ಒಂದು ಹುಳಬಿಟ್ಟ ಹಾಗೆ. ಅದನ್ನು ಪರಿಹಾರ ಮಾಡಬೇಕಾದ್ರೆ MRI ಸ್ಕ್ಯಾನ್ ಮಾಡಿ ನಾರ್ಮಲ್ ಉಂಟು ಅಂತ ಹೇಳಿದರೆ ಮಾತ್ರ ಪರಿಹಾರ. ಅಂಥವರಿಗೆ ನಾವು ಅಗತ್ಯ ಇಲ್ಲದಿದ್ದರೂ ಕೆಲವೊಮ್ಮೆ ಮಾಡಬೇಕಾಗ್ತದೆ. ಮಾಡಿದ್ದು ತಪ್ಪು ಅಂತ ನನ್ನ ಪರ್ಸನಲಿ ನನಗೆ ಅನಿಸೋದಿಲ್ಲ. ಮನಸ್ಸಿಗೆ ನೆಮ್ಮದಿ ಮುಖ್ಯ. ಅವರಿಗೆ ಒಂದು 5,000 ರೂಪಾಯಿ ಖರ್ಚಾದರೂ ಅಡ್ಡಿಲ್ಲ, ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಂತ ಆದರೆ ನಾವು ಮಾಡ್ಬೋದು. ಕುತೂಹಲಕ್ಕೆ ಮಾಡಬಾರ್ದು. ಬಟ್ ಯಾರಿಗೆ ಏನು ತೊಂದರೆ ಉಂಟು ಅಂತ ನಾವು ಸ್ಕ್ಯಾನ್ ಮಾಡುವ ಮೊದಲೇ ಹೇಳಲಿಕ್ಕೆ ಬರುವುದಿಲ್ಲ. ಎಷ್ಟೋ ಸರ್ತಿ ನಮಗೂ ಆಶ್ಚರ್ಯ ಆಗ್ತದೆ, ನಾವು ಎಕ್ಸ್ಪೆಕ್ಟೇ ಮಾಡೋದಿಲ್ಲ ತೊಂದರೆ ಉಂಟು ಅಂತ. ತೊಂದರೆ ಇರ್ತದೆ. ಒಬ್ಬೊಬ್ಬರಿಗೆ ಇಲ್ಲ, ಅವರಿಗೆ ಸ್ಟ್ರಾಂಗ್ಲಿ ಪ್ರಾಬ್ಲಮ್ ಉಂಟು ಅಂತ ನಾವು ಡೌಟ್ ಮಾಡಿರ್ತೇವೆ. ಸ್ಕ್ಯಾನ್ ನಾರ್ಮಲ್ ಬರುವಂಥದ್ದು ಇರ್ತದೆ. ಸೊ ನಮ್ಮ ಊಹೆ ಅಥವಾ ನಮ್ಮ ಅನಾಲಿಸಿಸ್ ಎಷ್ಟೋ ಸರ್ತಿ ರಾಂಗ್ ಆಗುವ ಚಾನ್ಸಸ್ ಇರ್ತದೆ. ಸ್ಕ್ಯಾನ್ ಆದ ನಂತರವೂ ನಾವು ರಿಪೋರ್ಟ್ ಮಾಡಿದ ನಂತರವೂ ನಾವು ಹೇಳಿದ ರೀತಿ ಇರಬೇಕು ಅಂತಿಲ್ಲ. ಅದರಲ್ಲೂ ಸ್ವಲ್ಪ ವೇರಿಡ್ ಒಪಿನಿಯನ್ ಬರುವಂಥ ಚಾನ್ಸಸ್ ಇರ್ತದೆ. ಹಾಗೆ ಡಾಕ್ಟರ್, ಈ ಒಂದು ತಂತ್ರಜ್ಞಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನಾವು ಬಹಳಷ್ಟು ವೇಗದ ಗತಿಯಲ್ಲಿ ತಂತ್ರಜ್ಞಾನದಲ್ಲಿ ಮುಂದುವರಿತಾ ಇದ್ದೇವೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವಂಥದ್ದು ಕೂಡ ಬಂದಿದೆ. ಮತ್ತು ಜನರು ಕೂಡ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಗ್ಗಿಕೊಂಡು ಅವರೇ ಜಾಸ್ತಿ ಪರಿಣತಿಯನ್ನು ಪಡೆದವರ ಹಾಗೆ ನಟಿಸ್ತಾ ಇರ್ತಾರೆ. ಸೊ ಇದಕ್ಕೆಲ್ಲ ಬರುವಾಗ ಈ ಎಲ್ಲ ಕಾರಣಗಳನ್ನು ನಾವು ನೋಡುವಾಗ ಸ್ಕ್ಯಾನಿಂಗ್ನ ಬಗ್ಗೆ ಜನರು ಏನು ತಿಳ್ಕೊಂಡಿರಬೇಕು ಅಂತ ಹೇಳಿ ನೀವು ಹೇಳ್ತೀರಾ? ಸ್ಕ್ಯಾನಿಂಗ್ನ ಬಗ್ಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ಈ ಅಗತ್ಯ ಇದ್ದಾಗ ಡಾಕ್ಟರ್ ಸ್ಕ್ಯಾನ್ ಮಾಡ್ತಾರೆ. ಈ ಸ್ಕ್ಯಾನಲ್ಲಿ ವಿಚಾರಗಳು ತಿರುತ್ತದೆ. ಅದರ ಬಗ್ಗೆ ಉದಾಸೀನವೂ ಬೇಡ, ಹೆದರಿಕೆ ಬೇಡ, ಲೆಕ್ಕಕ್ಕಿಂತ ಜಾಸ್ತಿ ನಾವು ಹೋಗಿ ಮಾಡುವಂಥದ್ದು ಬೇಡ ಅಂತ ಒಂದು ತಕ್ಕ ಮಟ್ಟಿಗೆ ಗೊತ್ತಿದ್ರೆ ಸಾಕು. ಈ ಏನಕ್ಕೆ ಅತಿಯಾದರೆ ಅಮೃತವು ವಿಷ ಅಂತ ಹೇಳ್ತಾರಲ್ಲ, ಆ ರೀತಿ ಈಗಿನ ಜನರು ಎಸ್ಪೆಷಲಿ ಯಂಗರ್ ಏಜ್ನವರು ಗೂಗಲ್ ಹೋಗಿಬಿಟ್ಟು ಏನೇನೋ ಕ್ಯಾಲ್ಕುಲೇಷನ್ ಮಾಡಿ ಬರ್ತಾರೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ನ್ಯೂಸಲ್ಲಿ ನೀವು ನೋಡಿರ್ಬೋದು, ಗೂಗಲ್ ಮ್ಯಾಪ್ ನೋಡಿಕೊಂಡು ಸೀದಾ ಬ್ರಿಡ್ಜಿಂದ ಕೆಳಗೆ ಬೀಳ್ತಾರೆ ಅಲ್ವಾ. ಯಾಕಂದರೆ ತಂತ್ರಜ್ಞಾನಕ್ಕೆ ಅದರದ್ದೇ ಆದ ಒಂದು ಇತಿಮಿತಿ ಅಂತ ಇರ್ತದೆ. ಅಲ್ಲಿ ಬ್ರಿಡ್ಜ್ ತುಂಡಾಗಿದೆ ಅಂತ ಹೇಳುವಂಥದ್ದು ಅದಕ್ಕೆ ಗೊತ್ತಿಲ್ಲ, ಅಥವಾ ಏನೋ ಒಂದು
ನದಿ ಇರ್ತದೆ, ಅದು ಕೆಲವೊಮ್ಮೆ ಗೊತ್ತಿರೋದಿಲ್ಲ, ಮಾರ್ಕ್ ಆಗಿರೋದಿಲ್ಲ, ರಸ್ತೆ ಉಂಟು ಅಂತ ಹೇಳಿ ತೋರಿಸಿಬಿಡ್ತದೆ. ಯಾಕಂದರೆ ಬೇಸಿಗೆಯಲ್ಲಿ ಅದು ನದಿಯ ಯಾವುದು ತಳದಲ್ಲೇ ವಾಹನಗಳು ಚಲಾವಣೆ ಆಗಿರ್ತದೆ. ಗೂಗಲ್ನವರು ಅಸೆಸ್ ಮಾಡುವಾಗ ವೆಹಿಕಲ್ಸ್ ಪಾಸ್ ಆದದಿರ್ತದೆ, ರೋಡ್ ಅಂತ ಆಗಿಬಿಡ್ತದೆ. ಮಳೆಗಾಲದಲ್ಲಿ ನದಿ ಇರ್ತದೆ, ಈ ಥರದ ಪರಿಸ್ಥಿತಿಗಳು ಬರ್ತದೆ. ಹಾಗಾಗಿ ಅದೇ ರೀತಿ ಈ ಚಾಟ್ GPT ಅಥವಾ AI ಅಲ್ಲಿ ಈಗ ನಾನು ಒಂದು ಬಿಲ್ಡಿಂಗ್ ಕಟ್ಟಿಸ್ಬೇಕು ಅಂತೇಳಿ ನಾನು ಎಲ್ಲ ಮಾಹಿತಿಗಳನ್ನು ಚಾಟ್ GPTಯಿಂದ ತಗೊಂಡು ಅದರ ಪ್ರಕಾರ ನಾನು ಪ್ಲ್ಯಾನಿಂಗ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದರೆ ಅದು ಬಿಲ್ಡಿಂಗ್ ಒಳ್ಳೇದಾದೀತಾ ನೀವು ಆಲೋಚನೆ ಮಾಡಿ. ನನಗೇನು ಸಿವಿಲ್ ಇಂಜಿನಿಯರಿಂಗ್ ಬರುವುದಿಲ್ಲ. ಅದೇ ಸಿವಿಲ್ ಇಂಜಿನಿಯರ್ ಚಾಟ್ GPT ಯೂಸ್ ಮಾಡಿದರೆ ಅವರು ಅದನ್ನು ಕರೆಕ್ಟ್ ರೀತಿಯಲ್ಲಿ ಉಪಯೋಗ ಮಾಡಲಿಕ್ಕೆ ಬರ್ತದೆ. ಅದೇ ರೀತಿ ನಾನು ಚಾಟ್ GPT ಮಾಡಿ ಸ್ಕ್ಯಾನ್ನ ಬಗ್ಗೆ ನಾನು ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ನನಗೆ ಗೊತ್ತಿರ್ತದೆ ಯಾವುದನ್ನು ನಾನು ಉಪಯೋಗಿಸಬೇಕು, ಯಾವುದನ್ನು ಉಪಯೋಗಿಸಬಾರ್ದು ಅಂತ. ಈಗ ನೀವೊಂದು ಪರವರಿಗೆ ಹೋಗುವ ಯಾರ ಹತ್ರ ದಾರಿ ಕೇಳ್ತೀರಿ, ದಾರಿ ಕೇಳುವಾಗ ಅವ್ರು ಹೇಳುವ ವಿಧಾನದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಇವ ಸತ್ಯ ಹೇಳ್ತಾನ ಸುಳ್ಳು ಹೇಳ್ತಾನ ಅಂತ. ಸುಳ್ಳು ಹೇಳಿದ ತಕ್ಷಣ ನಮ್ಗೆ ಡೌಟ್ ಇದ್ರೆ ನಾವೆಂತ ಮಾಡ್ತೇವೆ, ನಾವು ಅದನ್ನು ಒಪ್ಪಿದ್ರೆ ಇನ್ನೊಬ್ಬರ ಹತ್ರ ಕೇಳ್ತೇವೆ. ಎಲ್ಲವನ್ನೂ ಅವ್ರು ಹೇಳಿದ ನಾವು ಕಣ್ಣುಮುಚ್ಚಿ ನಂಬಿಕೊಂಡು ನಾವು ಹೋದರೆ ನಾವೇ ಒಂದು ಫೂಲಿಶ್ ಆಗಿಬಿಡ್ತೇವೆ, ನಾವೇ ಫೂಲ್ ಆಗಿಬಿಡ್ತೇವೆ. ಆ ರೀತಿ ಮಾಡಬಾರ್ದು. ಹಾಗಾಗಿ ನಮಗೆ ಏನು ವಿಚಾರಗಳು ಗೊತ್ತಿಲ್ವೋ ಅದರ ಬಗ್ಗೆ ನಾವು ಚಾಟ್ GPTಗೆ ಹೋಗಿ ಮಾಡುವಂಥದ್ದು, AI ಹೋಗುವಂಥದ್ದು ಮಾಡಬಾರ್ದು. ಮೊದಲು ಗೂಗಲ್ನಲ್ಲೇ ಸಾಕಷ್ಟು ತೊಂದರೆ ಇತ್ತು, ಈಗ ಇದು ಬಂದ ನಂತರ ಇನ್ನೂ ಜಾಸ್ತಿ ಆಯಿತು. ಯಾಕೆಂದರೆ ಅದಕ್ಕೆ ಸಿಕ್ಕಾಪಟ್ಟೆ ನಾಲೆಜ್ ಇದೆ. ಚಾಟ್ GPT ಮತ್ತು ನನಗೆ ಇಬ್ಬರು ನೀವು ಕಂಪ್ಯಾರಿಸನ್ ಮಾಡಿದರೆ ನನ್ನ 10ರಷ್ಟು ನಾಲೆಜ್ ಉಂಟು ಅದರಲ್ಲಿ. ಆಯ್ತಾ? ನಾಲೆಜ್ ಅಂದರೆ ಇನ್ಫಾರ್ಮೇಷನ್ ಇಸ್ ಡಿಫರೆಂಟ್ ದ್ಯಾನ್ ವಿಸ್ಡಮ್. ಅದನ್ನು ಹೇಗೆ ಯಾವ ಸಮಯದಲ್ಲಿ ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ಹೇಳುವಂಥದ್ದು ಡಿಸ್ಕ್ರಿಷನರಿ ಪವರ್ ಅದು ಮನುಷ್ಯರಿಗೆ ಮಾತ್ರ ಬರ್ತದೆ, ಮೆಷಿನಿಗೆ ಬರೋದಿಲ್ಲ. ಸೊ ಮೆಷಿನ್ ಹೀಗಿದ್ರೆ ಹೀಗಿದ್ರೆ ಅಂತ ಮಾಡಿಕೊಂಡು ಹೋಗ್ತದೆ. ಕೆಲವೊಮ್ಮೆ ದೊಡ್ಡ ತಪ್ಪುಗಳೇ ಮಾಡಿಬಿಡ್ತದೆ. ಹಾಗಾಗಿ ನಾವು ಮೆಷಿನ ಮೇಲೆ ಏನು ಗೊತ್ತಿಲ್ಲದ ಸಬ್ಜೆಕ್ಟ್ಸನ್ನು AI ತಿಳ್ಕೊಂಡು ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ಈಗ ನಾನು ಸಿವಿಲ್ ಇಂಜಿನಿಯರಿಂಗ್ ಕೆಲಸವನ್ನು ನಾನು ಚಾಟ್ GPT ಇಟ್ಕೊಂಡು ಮಾಡಬಾರ್ದು. ಅದೇ ರೀತಿ ನೀವು ಡಾಕ್ಟರ್ಸ್ ಮಾಡುವ ಕೆಲಸವನ್ನು ಅದನ್ನು ಇಟ್ಕೊಂಡು ಮಾಡಬಾರ್ದು. ಮಾಡಿದರೆ ತೊಂದರೆ ಗ್ಯಾರಂಟಿ. ಓಕೆ, ಅಂದ್ರೆ ನಾವು ಯಾವುದೇ ಒಂದು ತಂತ್ರಜ್ಞಾನವನ್ನ ಬಳಸುವಾಗ ಅದಕ್ಕಿಂತ ಮುಂಚೆ ಸ್ವಲ್ಪ ಆದ್ರೂ ನಮಗೆ ಅದರ ಬಗ್ಗೆ ನಾಲೆಜ್ ಇರಲೇಬೇಕು ಅಂತ ಹೇಳ್ತೀರಾ. ಫೌಂಡೇಶನ್ ಇರಲೇಬೇಕು. ವಿದೌಟ್ ಫೌಂಡೇಶನ್ ನಾವು ಗಾಳಿ ಗೋಪುರ ಕಟ್ಟಿದ್ರೆ ಅದು ಬೀಳುವುದು ಗ್ಯಾರಂಟಿ, ಅದರ ಡೌಟ್ ಇಲ್ಲ. ಹಾಗೆ ಡಾಕ್ಟರ್, ಸ್ಕ್ಯಾನ್ ಅನ್ನ ಮಾಡಿಸ್ಕೊಳ್ಬೇಕು ಅಂತ ಹೇಳುವಾಗ ಜನರಿಗೆ ಭಯ ಇರುವಂತದ್ದು ನಮಗೆ ನಾನು ಮೊದಲೇ ಹೇಳಿದೆ, ಇದು ಬಹಳಷ್ಟು ಜನರಿಗೆ ಇದ್ದೇ ಇರ್ತದೆ ಅಂತ. ಬಟ್ ಅವ್ರು ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬಹುದು ಅಂತ ಹೇಳ್ಬೋದಾ? ಈಗ ಸ್ಕ್ಯಾನಿಗೆ ಬರುವಾಗ ಡಾಕ್ಟರ್ಸ್ ಯೂಶುವಲಿ ಅಡ್ವೈಸ್ ಮಾಡದಿದ್ರು ಕೆಲವು ಟೆಸ್ಟ್ಗಳಿಗೆ ಉಪವಾಸದ ಅಗತ್ಯ ಇರ್ತದೆ. ಸೊ ಈಗ ಏನಾಗುತ್ತೆ, ಈಗ ಪಿತ್ತಕೋಶದಲ್ಲಿ ಕಲ್ಲಿರ್ತದೆ, ನಾವು ಊಟ ಮಾಡಿಕೊಂಡು ಹೋದರೆ ಪಿತ್ತಕೋಶ ಶ್ರಿಂಕ್ ಆಗಿರ್ತದೆ, ನಮಗೆ ಸರಿಯಾಗಿ ನೋಡ್ಲಿಕ್ಕೆ ಬರುವುದಿಲ್ಲ. ಆಗ ನಾವು ಅವರನ್ನು ಇನ್ನೊಮ್ಮೆ ಕರಿಬೇಕಾಗ್ತದೆ. ಸೊ ಅವರಿಗೆ ಒಂದೆರಡು ಕೆಲಸ ಆಗ್ತದೆ. ಹಾಗಾಗಿ ಉಪವಾಸ ಬೇಕಾದಾಗ ಉಪವಾಸ ಮಾಡಬೇಕಾಗ್ತದೆ. ಕೆಲವರಿಗೆ ಈಗ CT ಸ್ಕ್ಯಾನಲ್ಲಿ ಒಂದು ಇಂಜೆಕ್ಷನ್ ಕೊಡ್ತೇವೆ, ಕಾಂಟ್ರಾಸ್ಟ್ ಇಂಜೆಕ್ಷನ್ ಅಂತ ಹೇಳ್ಕೊಂಡು. ಕೆಲವರಿಗೆ ಅಲರ್ಜಿ ಇರ್ತದೆ, ಆಸ್ಮಾ ಇರ್ತದೆ. ಅದಕ್ಕೆ ಬೇಕಾದ ಅವ್ರು ಮೊದಲೇ ಡಾಕ್ಟ್ರಿಗೆ ಹೇಳಬೇಕು, ನಮಗೆ ಇಂಥದ್ದೆಲ್ಲ ಅಲರ್ಜಿ ಉಂಟು, ಪೆನ್ಸಿಲಿನ್ ತಗೊಂಡಾಗ ಅಲರ್ಜಿ ಆಗಿದೆ ಅಂತ. ಆಗ ನಿಮ್ಮ ಡಾಕ್ಟ್ರಿಗೂ ಅನುಕೂಲ ಆಗ್ತದೆ. ಕಾಂಟ್ರಾಸ್ಟ್ ಕೊಡಬೇಕಲ್ಲ, ಅಲರ್ಜಿ ಆಗ್ಬೋದು, ಮೊದಲೇ ನಾವು ಅವರಿಗೆ ಏನಾದರೂ ಒಂದು ಪ್ರೊಫೈಲಾಕ್ಸಿಸ್ ಕೊಡುವ ಅಂತ. ಸೊ ಈ ಥರದ ಕೆಲವು ಜಾಗ್ರತೆಗಳು ಬೇಕಾಗ್ತದೆ. ಉಪವಾಸ ಇರ್ಬೋದು, ಅಲರ್ಜಿ ಇದ್ದದನ್ನು ಹೇಳುವಂಥದ್ದು ಇರ್ಬೋದು, ಅಥವಾ ಆಲ್ರೆಡಿ ಮೊದಲು ಏನಾದರೂ ಕಾಯಿಲೆಗಳಿದ್ದರೆ ಅದನ್ನು ತಿಳಿಸುವುದು, ಅದೆಲ್ಲ ಮುಖ್ಯ ಆಗ್ತದೆ. ಎಷ್ಟೋ ಜನ ಬರ್ತಾರೆ ನಮ್ಮಲ್ಲಿ ಸ್ಕ್ಯಾನಿಗೆ, ಅವರಿಗೆ ಉಪಯೋಗ ಆಗಲಿ ಅಂತ ಬರೋ ಬದಲಿಗೆ ನಮ್ಮ ಜ್ಞಾನವನ್ನು ಅಳಿಲಿಕ್ಕೆ ಬರ್ತಾರೆ. ಆ ಥರ ಮಾಡಬಾರ್ದು. ಒಂದು ಕಡೆ ಸ್ಕ್ಯಾನ್ ಮಾಡಿರ್ತಾರೆ, ಏನೋ ತೊಂದರೆ ಇರ್ತದೆ, ನಾವು ಅವ್ರಿಗೆ ಹೇಳೋದು ಬೇಡ, ಅವ್ರು ನಮ್ಮ ತೊಂದರೆ ಏನಂತ ಹೇಳೋದು ಬೇಡ, ನೋಡು ಅವ್ರು ಏನು ಹೇಳ್ತಾರೆ ನೋಡುವ ಅಂತ. ಹಾಗೆ ಮಾಡಬಾರ್ದು. ನಮ್ಮ ಉದ್ದೇಶ ಎಂಥದ್ದು, ಅಲ್ಟಿಮೇಟ್ಲಿ ಪೇಷಂಟಿಗೆ ಉಪಯೋಗ ಜಾಸ್ತಿ ಮಾಡಬೇಕು. ನೀವು ನಮಗೆ ಮಾಹಿತಿ ಕೊಟ್ಟಷ್ಟು ನಮಗೆ ಅದನ್ನು ಅನಲೈಸ್ ಮಾಡುವಾಗ ಉಪಯೋಗ ಮಾಡಿಕೊಂಡು ನಾವು ನಿಮಗೆ ಒಳ್ಳೆ ರೀತಿಯ ಇದನ್ನು ಕೊಡಲಿಕ್ಕೆ ಆಗ್ತದೆ. ಮಾಹಿತಿ ಕಮ್ಮಿ ಕೊಟ್ಟಷ್ಟು ನಮ್ಮ ಮೇಲೆ ಎಂಥದ್ದು ನಮ್ಮ ಡಿಸ್ಕ್ರಿಷನ್ಗೆ ಜಾಸ್ತಿ ವೆಯ್ಟೇಜ್ ಬೀಳ್ತದೆ. ಹಾಗಿರುವಾಗ ನಮ್ಗೆ ಅನಾಲಿಸಿಸ್ ಮಾಡೋದಕ್ಕೂ ಕಷ್ಟ ಆಗ್ತದೆ. ಈಗ ಅವರಿಗೆ ಹೊಟ್ಟೆ ನೋವು ಉಂಟಾ ಇಲ್ವಾ ಅಂತ ನಾವು ಕೇಳುವಾಗ ಅವ್ರು ಹೇಳಬೇಕು, ಯಾಕೆ ನೀವು ಸ್ಕ್ಯಾನಲ್ಲಿ ನೋಡಿ, ನಾವು ಯಾಕೆ ಹೇಳಬೇಕು, ಈ ಥರದ ಆ್ಯಟಿಟ್ಯೂಡ್ ಮಾಡಬಾರ್ದು. ಸೊ ನಾವು ಎಲ್ಲರೂ ಸೇರಿ ಆಸ್ ಎ ಟೀಮ್ ವರ್ಕ್ ಮಾಡುವಂಥದ್ದು. ಅದಕ್ಕೆ ಪೇಷಂಟಿದು ಸಹಕಾರ ಬೇಕು, ರೆಫರಿಂಗ್ ಡಾಕ್ಟರ್ಸ್ ಕೊಟ್ಟ ಇನ್ಫಾರ್ಮೇಷನ್ ಬೇಕಾಗ್ತದೆ, ಮತ್ತು ನಾವು ಏನು ಪತ್ತೆ ಮಾಡ್ತೇವೆ ಅದು ಬೇಕಾಗ್ತದೆ. ಎಲ್ಲವನ್ನು ಗಮನಕ್ಕೆ ತಗೊಂಡು ನಾವು ಡಿಸೈಡ್ ಮಾಡಬೇಕು. ಓಕೆ ಡಾಕ್ಟರ್, ಕೊನೆಯದಾಗಿ ಹೇಳುವುದಾದರೆ ಜನರಲ್ಲಿ ಕೆಲವಷ್ಟು ಮಿಸ್ಕನ್ಸೆಪ್ಷನ್ಸ್ ಇರ್ತದೆ ಆ್ಯಂಡ್ ಹೆದರಿಕೆ ಇರ್ತದೆ ಸ್ಕ್ಯಾನಿಂಗ್ನ ಬಗ್ಗೆ. ಎಲ್ಲವನ್ನ ಬದಿಗಿಟ್ಟು ಜನರು ಒಂದು ಸುವ್ಯವಸ್ಥಿತವಾಗಿ ಜೀವನವನ್ನು ಮಾಡಬೇಕು ಅಂತ ಹೇಳಿದರೆ, ಈ ಒಂದು ಸ್ಕ್ಯಾನಿಂಗ್ ತನಕ ಬರದೆ ನಾವು ಅವ್ರು ಕಾಪಾಡ್ಕೊಳ್ಬೇಕು ಅಂತ ಹೇಳಿದರೆ ನಿಮ್ಮ ಒಂದು ಸಂದೇಶವನ್ನು ಹೇಗೆ ಕೊಡಲಿಕ್ಕೆ ಬಯಸ್ತೀರಾ ನೀವು? ಸ್ಕ್ಯಾನಿಂಗ್ ಕಡೆಗೆ ಬರಬೇಡಿ ಅಂತ ಹೇಳಬೇಡಿ, ನಾವು ಬದುಕಬೇಕಲ್ಲ. ಆದರೆ ಏನು ಅಗತ್ಯ ಇದ್ದಾಗ ಮಾಡಿಸ್ಕೊಳ್ಬೇಕು. ಯಾವುದೇ ರೀತಿಯ ಭಯ ಅಥವಾ ಮಿಸ್ಟ್ರಸ್ಟ್ ಬೇಡ. ಹೌದು. ಈಗ ನೀವು
ನಿಮಗೆ ಯಾರ ಮೇಲೆ ನಂಬಿಕೆ ಇದೆ ಅವ್ರ ಹತ್ರ ಹೋಗಿ. ಯಾವುದೇ ಕೆಲಸ, ಈಗ ಕನ್ಸಲ್ಟೇಷನ್ ಇರ್ಬೋದು, ಬೇರೆ ಏನಿರ್ಬೋದು, ನೀವು ಮನೆ ಕಟ್ತೀರಿ, ಇಂಜಿನಿಯರ್ ಹತ್ರ ಹೋಗ್ತೀರಿ, ಅಥವಾ ಕೋರ್ಟ್ ಕೇಸ್ ಇದೆ ಲಾಯರ್ ಹತ್ರ ಹೋಗ್ತೀರಿ, ಅಥವಾ ಅಕೌಂಟ್ಸ್ ಏನೋ ಪ್ರಾಬ್ಲಮ್ ಇದೆ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಹೋಗ್ತೀರಿ. ಅವರ ಮೇಲೆ ಒಂದು ಟ್ರಸ್ಟ್, ಭರವಸೆ ಬೇಕು, ಮತ್ತು ಅವ್ರು ಹೇಳಿದ ರೀತಿಯಲ್ಲಿ ನಾವು ಮಾಡಿಕೊಂಡು ಹೋಗ್ಬೇಕು. ಅದು ಬಿಟ್ಟು ನಾವು ಯಾವತ್ತೂ ಅವರನ್ನು ಡೌಟಿನಲ್ಲೇ ನೋಡಿದರೆ, ಅನುಮಾನದಲ್ಲಿ ಅವ್ರು ಏನು ಹೇಳಿದ್ರು ಅವರ ಲಾಭ ಕೇಳಿರ್ಬೋದು ಅಂತ ಹೇಳುವಂಥ ಒಂದು ನೆಗೆಟಿವ್ ಫ್ರೇಮ್ ಆಫ್ ಮೈಂಡಲ್ಲಿ ಹೋದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಡಾಕ್ಟರ್ಸ್ ಹತ್ರ ಹೋಗಬೇಕಾದ್ರೆ ನಿಮಗೆ ಯಾರ ಮೇಲೆ ಧೈರ್ಯ ಉಂಟು ಅವ್ರ ಹತ್ರ ಹೋಗಿ, ಅವರು ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ನಮ್ಮದೇ ಅತಿ ಬುದ್ಧಿವಂತಿಕೆ ನಾವು ಮಾಡೋದು ಬೇಡ. ನಮಗೆ ಬುದ್ಧಿವಂತಿಕೆ ಉಂಟು, ಆದರೂ ಅದು ವಿಪರೀತ ಮಾಡುವಂಥದ್ದು ಬೇಡ. ಅವ್ರು ಹೇಳಿದ್ದನ್ನು ಮಾಡುವ. ನಮಗೆ ಗೊತ್ತಿರುವ ವಿಚಾರಗಳು ನಮ್ಗೆ ಹೇಗೂ ನಾವು ಗೊತ್ತಿರ್ತದೆ. ಗೊತ್ತಿಲ್ಲದ ವಿಚಾರಗಳಿಗೆ ನಾವು ಕೈ ಹಾಕಿ ನಮ್ಮದೇ ಒಂದು ಅನಾಲಿಸಿಸ್ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ಳೋದು ಬೇಡ. ಸೊ ಅದಕ್ಕೆ ಸಂಬಂಧಪಟ್ಟವರು ಇರ್ತಾರೆ, ಅವ್ರು ಹೇಳಿದ್ದನ್ನು ನಾವು ಕೇಳಿಕೊಂಡು ಮುಂದುವರಿಸಿದ್ರೆ ಸಾಕಾಗ್ತದೆ. ಅದರ ಬಗ್ಗೆ ಜಾಸ್ತಿ ಕನ್ಫ್ಯೂಷನ್ಗಳು ಅಥವಾ ಹೆದರಿಕೆ ಮಾಡುವಂಥ ಅಗತ್ಯ ಇಲ್ಲ. ಅಂದ್ರೆ ಸ್ಕ್ಯಾನಿಂಗ್ ನ ಬಗ್ಗೆ ಹೆಚ್ಚಿನ ಒಂದು ಗೊಂದಲಗಳು ಬೇಡ, ಭಯಗಳು ಬೇಡ. ನಾವು ನಮ್ಮ ಕನ್ಸಲ್ಟಿಂಗ್ ಡಾಕ್ಟರ್ಸ್ ನ ಮೇಲೆ ಇರ್ಬೋದು, ಸ್ಕ್ಯಾನಿಂಗ್ ನಾವು ಎಲ್ಲಿ ಮಾಡಿಸ್ಕೊಳ್ತೇವೆ ಅಲ್ಲಿ ನಮಗೆ ನಂಬಿಕೆಯಿಂದ ನಾವು ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀರಾ ಡಾಕ್ಟರ್. ನೀವು ಈ ಒಂದು ರೇಡಿಯೇಷನ್ ಬಗ್ಗೆ ಜನರಿಗೆ ಬಹಳಷ್ಟು ಗೊಂದಲಗಳು ಖಂಡಿತವಾಗಿ ಇದ್ದೇ ಇರ್ತದೆ. ಸೊ ಈ ಒಂದು ಕಾರ್ಯಕ್ರಮ ಅವರಿಗೆ ರೀಚ್ ಆಗುವುದರಲ್ಲಿ ಸಂಶಯವೇ ಇಲ್ಲ. ಕಾರ್ಯಕ್ರಮದಲ್ಲಿ ಬಂದು ಈ ಎಲ್ಲ ಮಾಹಿತಿಯನ್ನ ಕೊಟ್ಟದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7.